Good morning, my dear students. In the previous class, we discussed the comparison between business, profession, and employment. These three are the major kinds or types of economic activities. So, we discussed the comparison between business, profession, employment in the previous classes. So, today we start a new topic in first chapter, that is classification of business activities. Classification of business activities. It is one of the important topic in the first module, that is nature and purpose of business ಅಲ್ಲಿ ಫಸ್ಟ್ನೇ ಚಾಪ್ಟರ್ ಅಲ್ಲಿ ಇದೊಂದು ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. Classification of business activities. In the earlier classes we know the meaning of business activities. So today we discuss the various classification in the business activities. So in business activities they are majorly classified into various business activities may be classified into two broad categories, that is industry and commerce. What are the major classification business activities? Industry and commerce. There is one chart relating to the classification of business activities. Business in this broadly classified into two major categories. One is industry and another classification is commerce. In the classification of business activities, there are two major classification. One is industry and another one is commerce. ಕನ್ನಡದಲ್ಲಿ ಇಂಡಸ್ಟ್ರಿ ಕೈಗಾರಿಕೆ ಅಂತಾರೆ, ಕಾಮರ್ಸಿಗೆ ವಾಣಿಜ್ಯ ಅಂತಾರೆ. ವ್ಯವಹಾರದಲ್ಲಿ ಎರಡು ವಿಧಗಳು, ಒಂದನೇದು ಕೈಗಾರಿಕೆ ಮತ್ತೊಂದು ವಾಣಿಜ್ಯ. ಸೊ ವಿ ಶುಡ್ ಸ್ಟಡಿ ದ ಫಸ್ಟ್ಲಿ ವಿ ಶುಡ್ ಕಾನ್ಸಂಟ್ರೇಷನ್ ಆನ್ ಇಂಡಸ್ಟ್ರಿ. ಇಂಡಸ್ಟ್ರಿ ಅಂದರೆ ಏನು? ಇಂಡಸ್ಟ್ರಿಲಿ ಹಲವಾರು ಪಾರ್ಟ್ಗಳು ಬರ್ತಾ ಹೋಗುತ್ತೆ. ಸೊ ಅದನ್ನು ಒನ್ ಬೈ ಒನ್ ಕಲಿತಾ ಹೋಗೋಣ. The term industry refers to the manufacturing concern which is the conversion of raw material or semi-finished goods into finished goods. Here industry means conversion. What we converted raw material into finished goods. For example, ಒಂದು ವಸ್ತು ಇರುತ್ತೆ, ಆ ವಸ್ತುನ ಒಂದು ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ ಇಂಡಸ್ಟ್ರಿಗಳು, ಕೈಗಾರಿಕೆಗಳು. ಸೆಮಿ ಫಿನಿಶ್ಡ್ ಗೂಡ್ಸ್ನ ದೇ ಕನ್ವರ್ಟೆಡ್ ಇಂಟು ಫಿನಿಶ್ಡ್ ಗೂಡ್ಸ್. Industry is a branch of commerce concerned with the production of wealth. By converting them, they get the money. By converting, they are converting raw materials into the finished goods. ಒಂದು ವಸ್ತುವನ್ನು ಸಂಪನ್ಮೂಲ ಉಪಯುಕ್ತ ವಸ್ತುಗಳನ್ನು ಬಳಸಿಕೊಂಡು they converting it useful product. In that they get the money. That is called as production of wealth. In simple sense, industry means conversion of resources into useful goods. ಸೊ ಇಂಡಸ್ಟ್ರಿ ಅಂದರೆ ಏನು? ರಾ ಮೆಟೀರಿಯಲ್ಸ್ ಇರುತ್ತೆ, ರಾ ಮೆಟೀರಿಯಲ್ ಆರ್ ಸೆಮಿ ಫಿನಿಶ್ಡ್ ಗೂಡ್ಸ್ ರಾ ಮೆಟೀರಿಯಲ್ಸ್ ಆರ್ ಸೆಮಿ ಫಿನಿಶ್ಡ್ ಗೂಡ್ಸ್ನ ಅವರು ಕನ್ವರ್ಟ್ ಮಾಡ್ತಾರೆ. ಏನಾಗಿ ಕನ್ವರ್ಟ್ ಮಾಡ್ತಾರೆ? ಯೂಸ್ಫುಲ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸೆಮಿ ಫಿನಿಶ್ಡ್ ಗೂಡ್ಸ್ನ ಒಂದು ಯೂಸ್ಫುಲ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸಂಪನ್ಮೂಲಗಳನ್ನು ಉಪಯುಕ್ತ ಸರಕುಗಳನ್ನಾಗಿ ಪರಿವರ್ತನೆಗೊಳಿಸುವುದು. ಒಂದು ಸಂಪನ್ಮೂಲಗಳು ನ್ಯಾಚುರಲ್ ರಿಸೋರ್ಸ್ನ ಕನ್ವರ್ಟೆಡ್ ಟು ಯೂಸ್ಫುಲ್ ಗೂಡ್ಸ್. ಈಗ ಫಾರ್ ಎಕ್ಸಾಂಪಲ್, ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿ ಇಂಡಸ್ಟ್ರಿ ಈಸ್ ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಯು ಆಲ್ ನೋ ದಟ್ ಕಾಟನ್ ಇಂಡಸ್ಟ್ರಿ. ಈಗ ಹತ್ತಿ ಇರುತ್ತೆ, ಹತ್ತಿ ಬೆಳೀತಾರೆ ರೈತರು ಹತ್ತಿ ಬೆಳೆದಿದ್ದನ್ನ ಇಂಡಸ್ಟ್ರಿಗೆ ಮಾರ್ತಾರೆ. ಆ ಹತ್ತಿನ ಕನ್ವರ್ಟಾಗಿ ಏನು ಮಾಡ್ತಾರೆ? ಕಾಟನ್ ಡ್ರೆಸ್ ಮಾಡ್ತಾರೆ, ಕಾಟನ್ ಪ್ಯಾಂಟ್, ಕಾಟನ್ ಟೆಕ್ಸ್ಟೈಲ್ಸಲ್ಲಿ ಪ್ಯಾಂಟಾಗಿ ಕನ್ವರ್ಟ್ ಮಾಡ್ತಾರೆ. ಕಾಟನ್ ಅನ್ನೋದು ರಾ ಮೆಟೀರಿಯಲ್ಲು. ಕಾಟನ್ ಅನ್ನೋದೇನು? ರಾ ಮೆಟೀರಿಯಲ್, ಸೆಮಿ ಫಿನಿಶ್ಡ್ ಗೂಡ್ಸ್.
ದೇ ಕನ್ವರ್ಟೆಡ್ ಇಂಟು ಯೂಸ್ಫುಲ್ ಗುಡ್ಸ್. ಯೂಸ್ಫುಲ್ ಗುಡ್ಸ್ ಯಾವುದಾಯ್ತು ಇಲ್ಲಿ? ಕಾಟನ್ ಪ್ಯಾಂಟ್, ಕಾಟನ್ ಶರ್ಟ್. ದೇ ಕನ್ವರ್ಟಿಂಗ್ ದಿ ಕಾಟನ್ ಇಂಟು ದಿ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್. ಇಟ್ ಈಸ್ ಒನ್ ಆಫ್ ದಿ ಎಕ್ಸಾಂಪಲ್ ಫಾರ್ ದಿ ಇಂಡಸ್ಟ್ರಿ. ಅಂಡ್ ಅನದರ್ ಎಕ್ಸಾಂಪಲ್, ಶುಗರ್ ಕೇನ್ ಇಂಡಸ್ಟ್ರಿ. ಶುಗರ್ ಕೇನ್ ಅಂದರೆ ಗೊತ್ತು, ಕಬ್ಬನ್ನ ರೈತರು ಬೆಳೀತಾರೆ, ಅದನ್ನ ತಗೊಂಡೋಗಿ ಇಂಡಸ್ಟ್ರಿಗೆ ಹಾಕ್ತಾರೆ. ಸೊ ಈ ಶುಗರ್ ಕೇನ್ ಅಂತ ನಾವು ರಾ ಮೆಟೀರಿಯಲ್ ಅಂತ ಹೇಳ್ತೀವಿ, ಆರ್ ಸೆಮಿ ಫಿನಿಶ್ಡ್ ಗುಡ್ಸ್. ಆ ಗುಡ್ಸ್ನ ಅವ್ರು ಏನಾಗಿ ಕನ್ವರ್ಟ್ ಮಾಡ್ತಾರೆ? ಬೆಲ್ಲ ಆಗಿ ಮಾಡ್ತಾರೆ, ಶುಗರ್ ಸಕ್ಕರೆ ಆಗಿ ಮಾಡ್ತಾರೆ. ಸೊ ದೇ ಕನ್ವರ್ಟಿಂಗ್ ದಿ ರಾ ಮೆಟೀರಿಯಲ್ಸ್ ಆರ್ ಸೆಮಿ ಫಿನಿಶ್ಡ್ ಗುಡ್ಸ್ ಇನ್ ಟು ದಿ ಫಿನಿಶ್ಡ್ ಗುಡ್ಸ್. ಇಯರ್ ದಿ ಶುಗರ್ ಕೇನ್ ಇಸ್ ದಿ ರಾ ಮೆಟೀರಿಯಲ್. ದೇ ಕನ್ವರ್ಟೆಡ್ ಇನ್ ಟು ಆ್ಯಸ್ ಎ ಶುಗರ್ ಆರ್ ಇದು ಬೆಲ್ಲ ಅಂತಾರಲ್ಲ ಅದನ್ನ ಕನ್ವರ್ಟ್ ಮಾಡ್ತಾರೆ. ಸೊ ಕನ್ವರ್ಷನ್ ಮಾಡಿದ್ಮೇಲೆ ಯೂಸ್ಫುಲ್ ಗೂಡ್ಸ್ ಆಗುತ್ತೆ. ಸೊ ಇಟ್ ಈಸ್ ದಿ ಒನ್ ಆಫ್ ದಿ ಎಕ್ಸಾಂಪಲ್ ಫಾರ್ ದಿ ಇಂಡಸ್ಟ್ರಿ. ಅಂಡ್ ದಿ ಅನದರ್ ಎಕ್ಸಾಂಪಲ್ ಈಸ್ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ. ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ ನೋಡಿರ್ತಾರೆ, ಮ್ಯಾನುಫ್ಯಾಕ್ಚರಿಂಗ್ ಆಫ್ ದಿ ಫ್ಯಾನ್, ಫ್ರಿಡ್ಜಸ್, ಕೂಲರ್ಸ್, AC, etc. They manufacture the electronic items. It is one of the example for the industries. ಇಂಡಸ್ಟ್ರಿ ಅಂದರೆ ಏನಿಲ್ಲ, ಕೈಗಾರಿಕೆ. ಒಂದು ರಾ ಮೆಟೀರಿಯಲ್ಸ್ ಆರ್ ಎನಿ ಸೆಮಿ ಫಿನಿಶ್ಡ್ ಗೂಡ್ಸ್ ದೇ ಕನ್ವರ್ಟೆಡ್ ಇಂಟು ಫಿನಿಶ್ಡ್ ಗೂಡ್ಸ್. ಇಟ್ ವಿಲ್ ಯೂಸ್ಫುಲ್ ಫಾರ್ ದಿ ಕನ್ಸ್ಯೂಮರ್. ಇನ್ ರಿಟರ್ನ್ ದೇ ಗೆಟ್ ದ ಪ್ರೊಡಕ್ಷನ್ ಆಫ್ ವೆಲ್ತ್. ವೆಲ್ತ್ ಮೀನ್ಸ್ ಮನಿ. ಇನ್ ರಿಟರ್ನ್ ದೇ ಗೆಟ್ ದಿ ಮನಿ. ಸೊ ಅನದರ್ ಆಲ್ಸೋ ಮೈಕ್ರೋ, ಸ್ಮಾಲ್, ಮೀಡಿಯಮ್ ಎಂಟರ್ಪ್ರೈಸ್. ಇಂಡಸ್ಟ್ರಿಯಲ್ಲಿ ಹಲವಾರು ಥರ ಬರ್ತಾ ಹೋಗ್ತದೆ. ಈಗ ಮೈಕ್ರೋ ಅಂದರೆ ಸಣ್ಣ ಇಂಡಸ್ಟ್ರಿ, ಸ್ಮಾಲ್ ಇಂಡಸ್ಟ್ರಿ, ಲಾರ್ಜ್ ಇಂಡಸ್ಟ್ರಿ, big industry. These are some of the branches came in the industries. So majorly it is the one of the branch of the commerce concerned with the production of wealth. Any industry concentration on the production of wealth. Wealth means sampattu, money. In return they want the wealth. ಸೊ ಎಕ್ಸಾಂಪಲ್ ಗೊತ್ತಾಯಿತು, ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇರುತ್ತೆ. ಕಾಟನ್ ಅನ್ನೋದು ಒಂದು ರಾ ಮೆಟೀರಿಯಲ್ ಆರ್ ಸೆಮಿ ಫಿನಿಶ್ಡ್ ಗೂಡ್ಸ್. ರೈತರು ಬೆಳೀತಾರೆ, ಅದನ್ನ ತಗೊಂಡೋಗಿ ಇಂಡಸ್ಟ್ರಿಗೆ ಹಾಕ್ತಾರೆ. ಅದನ್ನ ನಾವು ಇಂಡಸ್ಟ್ರಿಯಲ್ಲಿ ಏನು ಮಾಡ್ತಾರೆ? ಕಾಟನ್ನ ಕನ್ವರ್ಟ್ ಮಾಡ್ತಾರೆ. ಯಾವ ಥರ ಕನ್ವರ್ಟ್ ಮಾಡ್ತಾರೆ? ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಕಾಟನ್ ಶರ್ಟ್ಸ್, ಕಾಟನ್ ಪ್ಯಾಂಟ್ಸ್, ಸ್ವೆಟರ್, ಎಕ್ಸೆಟ್ರಾ. ಆ್ಯಂಡ್ ಶುಗರ್ ಕೇನ್ ಆಲ್ಸೋ ದಿ ಒನ್ ಆಫ್ ದಿ ಎಕ್ಸಾಂಪಲ್ ಫಾರ್ ದಿ ಇಂಡಸ್ಟ್ರಿ. ಶುಗರ್ ಕೇನ್ ಇಂಡಸ್ಟ್ರಿ, ರೈತರು ಕಬ್ಬು ಬೆಳೀತಾರೆ, ಆ ಕಬ್ಬನ್ನ ತಗೊಂಡೋಗಿ ಇಂಡಸ್ಟ್ರಿಗೆ ಹಾಕ್ತಾರೆ. ಇಂಡಸ್ಟ್ರಿ ಅವರನ್ನು ಕನ್ವರ್ಟ್ ಮಾಡ್ತಾರೆ. ಏನಕ್ಕೆ ಕನ್ವರ್ಟ್ ಮಾಡ್ತಾರೆ? ಸಕ್ಕರೆ, ಬೆಲ್ಲ. ಸೊ ಶುಗರ್ ಕೇನ್ ಈಸ್ ದಿ ಸೆಮಿ ಫಿನಿಶ್ಡ್ ಗೂಡ್ಸ್. ದೇ ಕನ್ವರ್ಟಿಂಗ್ ಇನ್ ಟು ದಿ ಫಿನಿಶ್ಡ್ ಗೂಡ್ಸ್. ದೀಸ್ ಆರ್ ದಿ ಮೇಜರ್ ಎಕ್ಸಾಂಪಲ್ ಫಾರ್ ದಿ ಇಂಡಸ್ಟ್ರೀಸ್. So one thing observe that in business major classification is industry and commerce. In industry there are sub classification will come. ಇಂಡಸ್ಟ್ರಿಯಲ್ಲಿ ಹಲವಾರು ವಿಧಗಳು ಬರ್ತಾ ಹೋಗುತ್ತೆ. ಅವು ಯಾವುವು ಅಂತ ಈ ಕಲಿತಾ ಹೋಗೋಣ. ವ್ಯವಹಾರದಲ್ಲಿ ಎರಡು ವಿಧ, ಒಂದನೇದು ಕೈಗಾರಿಕೆ, ಎರಡನೇದು ವಾಣಿಜ್ಯ. ಕೈಗಾರಿಕೆಯಲ್ಲೂ ಹಲವಾರು ವಿಧಗಳು ಬರ್ತಾ ಹೋಗುತ್ತೆ. ಅವು ಯಾವುವು ಅಂದರೆ ದ ಫಸ್ಟ್ ಒನ್ ಈಸ್ ಪ್ರೈಮರಿ ಇಂಡಸ್ಟ್ರಿ. Primary industries. Second one is secondary industries. Secondary industries. The third classification in the industry is territory industries. Territory industries. Third one is territory. One thing you observe that in business there are classification of business activities, industry and commerce. In the industry there are three major classification. One is primary industries, second one is secondary industries, the third is territory industries. Now we should understand the meaning of these three one by one. Primary industry ಕನ್ನಡದಲ್ಲಿ ಅಂದರೆ ಪ್ರಾಥಮಿಕ ಕೈಗಾರಿಕೆಗಳು. Here primary industry is defined as an industry that is concerned with the extracting the natural resources on the earth. ಭೂಮಿ ಮೇಲೆ ಸಿಗುವ ನ್ಯಾಚುರಲ್ ರಿಸೋರ್ಸಸ್, ನೈಸರ್ಗಿಕ ಸಂಪತ್ತನ್ನು ಹೊರತೆಗೆದು ನಡೆಸುವ ಕೈಗಾರಿಕೆಗಳು. ಸೊ ದೇ ಕಾನ್ಸಂಟ್ರೇಟ್ ಆನ್ ನ್ಯಾಚುರಲ್ ರಿಸೋರ್ಸ್ ಆನ್ ದಿ ಅರ್ತ್ ಸೊ ದಟ್ ದೇ ಕ್ಯಾನ್ ಕನ್ವರ್ಟ್ ಇಟ್ ಇಂಟು ಕನ್ಸ್ಯೂಮೇಬಲ್ ಪ್ರಾಡಕ್ಟ್ಸ್. ಫಾರ್ ಎಕ್ಸಾಂಪಲ್, ಇನ್ ಸಿಂಪಲ್ ಸೆನ್ಸ್, primary industry refers to the industry which are concerned with the production of mainly with the help of the nature. ಪ್ರೈಮರಿ ಇಂಡಸ್ಟ್ರೀಸ್ ಕಾನ್ಸಂಟ್ರೇಷನ್ ಮಾಡೋದು ಯಾವುದ್ರ ಮೇಲೆ ಅಂದರೆ ಸಂಪನ್ಮೂಲಗಳು, ನೈಸರ್ಗಿಕ ಭೂಮಿಯ ಮೇಲೆ ಸಿಗುವಂತಹ
ಅಂಶಗಳನ್ನು ತೆಗೆದುಕೊಂಡು ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಮೈನಿಂಗ್. ಮೈನಿಂಗ್ ಅಂದರೆ ಗಣಿಗಾರಿಕೆ ಭೂಮಿ ಮೇಲೆ ಈಗ ಫಾರ್ ಎಕ್ಸಾಂಪಲ್ ಭೂಮಿಯಿಂದ ಮಣ್ಣನ್ನು ಹೊರ ತೆಗೆದು ಗಣಿಗಾರಿಕೆ ಮಾಡ್ತಾರೆ. ಗಣಿಗಾರಿಕೆಯಿಂದ ಒಂದು ಏನಂತ ನ್ಯಾಚುರಲ್ ರಿಸೋರ್ಸ್ ಆಫ್ ದಿ ಅರ್ತ್ ಆಯಿತು. ಅನದರ್ ಎಕ್ಸಾಂಪಲ್ ಈಸ್ ಅಗ್ರಿಕಲ್ಚರ್, ವ್ಯವಸಾಯ ಮಾಡೋದು. ವ್ಯವಸಾಯ ಮಾಡ್ತಾರೆ, ಭೂಮಿಯಲ್ಲಿ ಬೆಳೆ ಬೆಳೀತಾರೆ, ಆ ಬೆಳೆನ ಇಂಡಸ್ಟ್ರೀಸ್ಗೆ ಹಾಕ್ತಾರೆ. ವಿತ್ ದಿ ಹೆಲ್ಪ್ ಆಫ್ ದಿ ಅರ್ತ್, ನ್ಯಾಚುರಲ್ ರಿಸೋರ್ಸಸ್ ಆನ್ ದಿ ಅರ್ತ್ ಹೊರ ತೆಗೆದು ಮಾಡುವಂಥ ಕೈಗಾರಿಕೆಗಳು ಪ್ರೈಮರಿ ಇಂಡಸ್ಟ್ರೀಸ್ ಆಗಿರುತ್ತೆ. ಆ್ಯಂಡ್ ಅನದರ್ ಎಕ್ಸಾಂಪಲ್ ಇಸ್ ಫಿಶಿಂಗ್. ಕೆರೆಗಳಲ್ಲಿ ಮೀನು ಹಿಡಿದು ಮೀನುಗಳನ್ನ ಮಾರಾಟ ಮಾಡ್ತಾರೆ. ಸೊ ಕೆರೆ ಇರೋದಲ್ಲಿ ಭೂಮಿ ಮೇಲೆ. ಇಟ್ ಈಸ್ ಆಲ್ಸೋ ದಿ ಒನ್ ಆಫ್ ದಿ ನ್ಯಾಚುರಲ್ ರಿಸೋರ್ಸಸ್ ಆಫ್ ದಿ ಅರ್ತ್. ನೈಸರ್ಗಿಕ ಸಂಪತ್ತು, ಪ್ರಕೃತಿಯಲ್ಲಿ ಸಿಗುವ ಸಂಪತ್ತು ಉಪಯೋಗಿಸಿಕೊಂಡು ನಡೆಸುವ ಕೈಗಾರಿಕೆಗಳು. ಕನ್ನಡದಲ್ಲಿ ಅಂದರೆ ಪ್ರಕೃತಿಯಲ್ಲಿ ಸಿಗುವ ಸಂಪತ್ತನ್ನು ಉಪಯೋಗಿಸಿಕೊಂಡು. ಯಾವ ಸಂಪತ್ತು? ಭೂಮಿಯಿಂದ ಮೈನಿಂಗ್ ಮಾಡ್ಬೋದು, ಅಗ್ರಿಕಲ್ಚರ್ ಮಾಡ್ಬೋದು, ಫಿಶಿಂಗ್, ಫಾರೆಸ್ಟ್. ಈಗ ಮರಗಳು ಬೆಳಿಬೋದು, ಈಗ ತೆಂಗಿನ ಮರ, ಅಡಿಕೆ ಮರ, ಇವನ್ನೆಲ್ಲ ಭೂಮಿ ಮೇಲಿಂದ ಬೆಳೆದು. ಸೊ ಇಟ್ ಈಸ್ ಆಲ್ಸೋ ವಿ ಕಾಲ್ಡ್ ಆಸ್ ಅನ್ ಇಂಡಸ್ಟ್ರೀಸ್. So primary industry means with the help of the natural resources on the earth, they extracting the some of the natural resources in the earth ಹೊರ ತೆಗೆದು ನಡೆಸುವಂಥ ಇಂಡಸ್ಟ್ರೀಸ್. The best example for the primary industry is, one of the example for primary industries, mining ಸಹ ಒಂದು ಎಕ್ಸಾಂಪಲ್ ಆಗಿರುತ್ತೆ. ಅಗ್ರಿಕಲ್ಚರ್, ಫಾರೆಸ್ಟ್ರಿ and another one is fishing. The primary industry mainly concentrate on the extracting natural resources on the earth so that they can be converted into consumable products. In the simple sense, primary industry means conversion of the natural resource product into useful product. Natural resource ನೈಸರ್ಗಿಕ ಸಂಪತ್ತನ್ನು ಬಳಸಿಕೊಂಡು ನಡೆಸುವ ಕೈಗಾರಿಕೆಗಳು. ಸೊ ಪ್ರೈಮರಿ ಇಂಡಸ್ಟ್ರೀಸ್ ಅಂದರೆ ಅರ್ಥ ಆಯಿತು. ಪ್ರೈಮರಿ ಇಂಡಸ್ಟ್ರಿಯಲ್ಲಿ 2 ಥರ ಬರ್ತಾ ಹೋಗುತ್ತೆ. ಮತ್ತೆ ಅಗೇನ್ ಕ್ಲಾಸಿಫಿಕೇಶನ್ ಇನ್ ದಿ ಪ್ರೈಮರಿ ಇಂಡಸ್ಟ್ರೀಸ್. ಇಂಡಸ್ಟ್ರಿಯಲ್ಲಿ 3 ವಿಧ, ಮತ್ತೆ ಪ್ರೈಮರಿ ಇಂಡಸ್ಟ್ರಿಯಲ್ಲಿ 2 ವಿಧಗಳು ಬರ್ತಾ ಹೋಗುತ್ತೆ. ಅವು ಯಾವುವು ಅಂದರೆ ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರೀಸ್, and second one is genetic. One thing observe that in industry there are 3 classification. One is primary industry, and another one is secondary industry, and the third one is tertiary industries. We understand the meaning of primary industry. In primary industries there are 2 major classified into 2 types. What are all those? Extractive industries and genetic industries. So ನಾವೀಗ ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿ ಅಂದರೆ ಅಂತ ಕಲಿತಾ ಹೋಗೋಣ. Extractive industry refers to those activities which are concerned with the extraction or production of wealth from the soil, air, water, from the breath surface of the earth. ಪ್ರೈಮರಿ ಇಂಡಸ್ಟ್ರಿ 2 ವಿಧ. ಅದರಲ್ಲಿ ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿ ಅಂದರೆ ಅವರು ಸಹ ಆ ಇಂಡಸ್ಟ್ರಿ ಸಹ ಕಾನ್ಸಂಟ್ರೇಷನ್ ಯಾವುದ್ರ ಮೇಲೆ ಕೊಡ್ತಾರೆ? ಸಾಯಿಲ್, ವಾಟರ್, ಏರ್, ನೈಸರ್ಗಿಕ ಮೂಲಗಳಿಂದ ವಸ್ತುಗಳನ್ನು ಹೊರತೆಗೆಯುವುದು. ಇಟ್ ಈಸ್ ಒನ್ ಆಫ್ ದಿ ಬ್ರಾಂಚ್ ಆಫ್ ದಿ ಪ್ರೈಮರಿ ಇಂಡಸ್ಟ್ರೀಸ್. ಸೊ ದೇ ಆಲ್ಸೋ ಕಾನ್ಸಂಟ್ರೇಷನ್ ಆನ್ ದಿ ಮಣ್ಣಿಂದ ಮೈನಿಂಗ್ ಮಾಡೋದು, ನೀರಿನಲ್ಲಿ ಫಿಶಿಂಗ್ ಹಿಡಿಯೋದು, ಮತ್ತು ಗಾಳಿ, ಇದರಿಂದ ಮುಖಾಂತರ ಮಾಡುವಂತಹ ಇಂಡಸ್ಟ್ರೀಸ್ಗಳು. ಇದಕ್ಕೆ ಎಕ್ಸಾಂಪಲ್ ಬಂದುಬಿಟ್ಟು ಫಾರ್ಮಿಂಗ್ ಅಂದರೆ ಆಗಲೇ ಹೇಳ್ದಂಗೆ ಅಗ್ರಿಕಲ್ಚರ್, ವ್ಯವಸಾಯ ಮಾಡೋದು. ಮೈನಿಂಗ್, ಗಣಿಗಾರಿಕೆ ಮಾಡೋದು. ಲಂಬರಿಂಗ್ ಅಂದರೆ ಮರ ಕೆಲಸ ಮಾಡೋದು, ಮರ ಬೆಳೆದು ಮರದಿಂದ ಇನ್ಸ್ಟ್ರೂಮೆಂಟ್, ಇನ್ಫ್ರಾಸ್ಟ್ರಕ್ಚರ್, ಬೆಂಚ್, ಟೇಬಲ್, ಎಕ್ಸೆಟ್ರಾ. ದಿಸ್ ಆರ್ ದಿ ಮ್ಯಾನುಫ್ಯಾಕ್ಚರಿಂಗ್. ಫಿಶಿಂಗ್ ಆಪರೇಷನ್, ನೀರಿನಲ್ಲಿ ಸಮುದ್ರಗಳಲ್ಲಿ ಮೀನು ಹಿಡಿಯೋದು, ಮೀನಿನ ಸಹ ನಾವು ಇಂಡಸ್ಟ್ರಿ ಅಂತ ಕರೆಯಲಾಗುತ್ತೆ. ಸೊ ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರೀಸ್ ಅಂದರೆ ಏನೂ ಇಲ್ಲ, ದ ಕಾನ್ಸಂಟ್ರೇಷನ್ ಆನ್ ದಿ ಎಕ್ಸ್ಟ್ರಾಕ್ಷನ್ ಪ್ರೊಡಕ್ಷನ್ ಆಫ್ ವೆಲ್ತ್ ಫ್ರಮ್ ದಿ ಸಾಯಿಲ್, ಏರ್, ವಾಟರ್ ಇನ್ ದಿ ಬ್ರೀತ್ ಸರ್ಫೇಸ್ ಆಫ್ ದಿ ಅರ್ತ್. ಬ್ರೆಂತ್ ಸರ್ಫೇಸ್ ಅಂದರೆ ಕೆಳಗಡೆ, ಸೊ ಅರ್ಥಿಂದ ಕೆಳಗಡೆ ಸಂಪನ್ಮೂಲವನ್ನು ಉಪಯೋಗಿಸಿಕೊಂಡು ನಡೆಸುವಂತಹ ಇಂಡಸ್ಟ್ರಿಗಳಿಗೆ ನಾವು ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರೀಸ್ ಅಂತ ಹೇಳ್ತೀವಿ. ಸೊ ಅನದರ್ ಒನ್ ಈಸ್ ಜೆನೆಟಿಕ್ ಇಂಡಸ್ಟ್ರೀಸ್. Genetic industry refers to those activities which are undertaken for reproducing or multiplying what plants and animals with the object of making profit. Genetic industries ಅಂದರೆ ಏನಿಲ್ಲ, with the help of the plant and animals. ಪ್ಲಾಂಟ್ ಮತ್ತು ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಬಳಸಿಕೊಂಡು ನಡೆಸುವಂಥ ಇಂಡಸ್ಟ್ರಿ. ಇದಕ್ಕೆ ಎಕ್ಸಾಂಪಲ್ ನರ್ಸರೀಸ್.
ರೈಸಿಂಗ್ ಸೀಡ್ಲಿಂಗ್ ಆ್ಯಂಡ್ ಪ್ಲಾಂಟ್ಸ್, ನರ್ಸರೀಸ್ ಅಂತ ಕೇಳಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ರೈತರುಗಳು ಅಡಿಕೆ ಬೆಳೀತಾರೆ, ಅಡಿಕೆ ಮಾರೋದ್ರ ಜೊತೆಗೆ ಅಡಿಕೆ ಸಸಿಗಳ್ನು ಮಾರಾಟ ಮಾಡ್ತಾರೆ. ಅಡಿಕೆ ಸಸಿಗಳ್ನ ಒಂದು ಕಣದಲ್ಲಿ ಇಟ್ಕೊಂಡು ಮಾರಾಟ ಮಾಡ್ಬೇಕಾದ್ರೆ ಅದನ್ನ ಬೆಳೆದು ಪೋಷಣೆ ಮಾಡಿ ಸೊ ಅದು ಮಾರ್ತಾರೆ, ಅದನ್ನು ನರ್ಸರಿ ಅಂತಾರೆ. ಅದು ಸಹ ಒಂದು ಇಂಡಸ್ಟ್ರಿ, ಅದೊಂದು ಸಹ ಕೈಗಾರಿಕೆ ಥರ ಟ್ರೀಟ್ ಮಾಡ್ಬೋದು. ಆ ಮರದ್ದು ಬೆಳೆದು ಅದನ್ನು ಸೇಲ್ ಮಾಡ್ತಾರೆ. ಇನ್ ರಿಟರ್ನ್ ದೇ ಗೆಟ್ ದಿ ಮನಿ, ವಿತ್ ಹೆಲ್ಪ್ ಆಫ್ ದಟ್ ದೇ ಅರ್ನ್ ದ ಪ್ರಾಫಿಟ್. ಇದು ಒಂದು ಎಕ್ಸಾಂಪಲ್ ಆಯ್ತು. ಸೆಕೆಂಡ್ ಒಂದು ಇಷ್ಟು ಕ್ಯಾಟಲ್ ಬ್ರೀಡಿಂಗ್, ಕೌ ಫಾರ್ಮ್, ಹಸುಗಳ ಸಾಗಾಣಿಕೆ. ಈಗ ಹಸುಗಳ್ನ ಒಂದು ಕೌ ಡೈರಿ ಮಾಡಿಕೊಂಡು ಹಸುಗಳ್ನ ಸಾಕೋದು, ಆಮೇಲೆ ಹಾಲು ಮಾರಾಟ ಮಾಡೋದು, ಈ ಥರ ಮಾಡ್ತಾರಲ್ಲ, ಅದು ಸಹ ಒನ್ ಆಫ್ ದಿ ಎಕ್ಸಾಂಪಲ್ ಫಾರ್ ದಿ ಜೆನೆಟಿಕ್ ಇಂಡಸ್ಟ್ರೀಸ್ ವಿತ್ ಹೆಲ್ಪ್ ಆಫ್ ದಿ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ವಿತ್ ಆಬ್ಜೆಕ್ಟ್ ಆಫ್ ಮೇಕಿಂಗ್ ಪ್ರಾಫಿಟ್ ಫ್ರಮ್ ದೇರ್ ಸೇಲ್ಸ್. ಆ ಪ್ಲಾಂಟು ಮತ್ತು ಅನಿಮಲ್ ಮಾರಾಟ ಮಾಡೋದ್ರಿಂದ ಇನ್ ರಿಟರ್ನ್ ದೇ ಗೆಟ್ ಮಾಡ್ತಾರಲ್ಲ ಪ್ರಾಫಿಟ್ ಅರ್ನ್ ಮಾಡ್ತಾರೆ. ಇನ್ನೊಂದು ಪೋಲ್ಟ್ರಿ ಫಾರ್ಮಿಂಗ್. ಪೋಲ್ಟ್ರಿ ಫಾರ್ಮ್ ನೀವು ಕೇಳಿರ್ತಾರೆ, ಕೋಳಿ ಫಾರ್ಮ್, ಕೋಳಿಗಳ ಸಾಕಾಣಿಕೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಫಾರ್ಮ್ ಹೌಸ್ ಇರುತ್ತೆ. ಪೋಲ್ಟ್ರಿ ಫಾರ್ಮಿಂಗ್ ಆಲ್ಸೋ ದಿ ಒನ್ ಆಫ್ ದಿ ಎಕ್ಸಾಂಪಲ್ ಫಾರ್ ದಿ ಜೆನೆಟಿಕ್ ಇಂಡಸ್ಟ್ರೀಸ್. ಸಸ್ಯ ಸಂರಕ್ಷಣೆ ಮತ್ತು ಪ್ರಾಣಿಗಳ ಸಾಕಾಣಿಕೆಯನ್ನು ನಾವು ಅಂತೀವಿ ಜೆನೆಟಿಕ್ ಇಂಡಸ್ಟ್ರೀಸ್ ಅಂತೇವೆ. ದೀಸ್ ಇಂಡಸ್ಟ್ರೀಸ್ ಮೇಜರ್ಲಿ ಡಿಪೆಂಡ್ಸ್ ಅಪಾನ್ ದಿ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. Extractive industries mainly depends upon the soil, air, waters. So now we understand that in industries, primary industry one of the branch. In primary industries there are extractive industries and genetic industries. Extractive industry mainly concentration on the soil, air and water. It depends upon the earth. And genetic industry mainly concentration on the multiplying or reproducing the plants and animals with object of making profit from their cells. ಸೊ ನೆಕ್ಸ್ಟ್ ನಾವು ಯಾವುದಕ್ಕೆ ಬರಬೇಕು ಈಗ ಸೆಕೆಂಡರಿ ಇಂಡಸ್ಟ್ರೀಸ್. ನಾವು ವಿ ಶುಡ್ ಡಿಸ್ಕಸ್ ದ ಸೆಕೆಂಡರಿ ಇಂಡಸ್ಟ್ರೀಸ್. ಸೊ ಪ್ರೈಮರಿ ಇಂಡಸ್ಟ್ರೀಸ್ ಅಂದರೆ ಏನಂದ್ರೆ ಅರ್ಥ ಆಯಿತು. ಈಗ ಸೆಕೆಂಡರಿ ಇಂಡಸ್ಟ್ರೀಸ್ ಅಂತಂತ ಕಲಿತಾ ಹೋಗೋಣ. ಸೆಕೆಂಡರಿ ಇಂಡಸ್ಟ್ರಿ, ದೀಸ್ ಆರ್ ಕನ್ಸರ್ನ್ ವಿತ್ ದ ಯೂಸಿಂಗ್ ದ ಮೆಟೀರಿಯಲ್ಸ್ ವಿಚ್ ಹ್ಯಾವ್ ಆಲ್ರೆಡಿ ಬೀನ್ ಎಕ್ಸ್ಟ್ರಾಕ್ಟೆಡ್ ಅಟ್ ದಿ ಪ್ರೈಮರಿ ಸ್ಟೇಜ್. ಮೊದಲನೇ ಹಂತದಲ್ಲಿ ಈ ಪ್ರಾಡಕ್ಟ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಸೊ ಅದನ್ನ ಎರಡನೇ ಹಂತ ಫಿನಿಶ್ಡ್ ಗೂಡ್ಸ್ ಮಾಡೋದನ್ನ ನಾವು ಸೆಕೆಂಡರಿ ಇಂಡಸ್ಟ್ರೀಸ್ ಅಂತ ಹೇಳ್ತೀವಿ. ದೀಸ್ ಇಂಡಸ್ಟ್ರೀಸ್ ಪ್ರೊಸೆಸ್ ಸಚ್ ಮೆಟೀರಿಯಲ್ಸ್ ಟು ಪ್ರೊಡ್ಯೂಸ್ ಗೂಡ್ಸ್ ಫಾರ್ ಫೈನಲ್ ಕನ್ಸಂಪ್ಷನ್ ಫಾರ್ ಫರ್ದರ್ ಪ್ರೊಸೆಸಿಂಗ್ ಬೈ ಅದರ್ ಇಂಡಸ್ಟ್ರಿಯಲ್ ಯೂನಿಟ್ಸ್. ಇನ್ ಸಿಂಪಲ್ ಸೆನ್ಸ್, secondary industries are concerned with using materials have already produced in the primary stage. ಮೊದಲನೇ ಹಂತದಲ್ಲಿ ಅವನ್ನ ತಯಾರಿಸಿರ್ತಾರೆ. ಆ ಮೊದಲನೇ ಹಂತದಲ್ಲಿ ತಯಾರಿಸಿರೋದನ್ನ ಹೆಲ್ಪ್ ತಗೊಂಡು ಸೆಕೆಂಡರಿ ಇಂಡಸ್ಟ್ರೀಸ್ ಏನು ಮಾಡ್ತಾರೆ, ಮೊದಲನೇ ಹಂತದನ್ನ ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡ್ಕೊತ ಹೋಗ್ತಾರೆ. ಇದಕ್ಕೆ ಎಕ್ಸಾಂಪಲ್ ಅಂದರೆ ಮೈನಿಂಗ್ ಆಫ್ ಎನ್ ಐರನ್ ಓರ್ ಇಸ್ ಎ ಪ್ರೈಮರಿ ಇಂಡಸ್ಟ್ರಿ. ಈಗ ಐರನ್ ಓರ್ ಅಂದರೆ ಗಣಿಗಾರಿಕೆ, ಮೊದಲನೇ ಹಂತದಲ್ಲಿ ಗಣಿಗಾರಿಕೆ ಮಾಡ್ತಾರೆ. ಆ ಗಣಿಗಾರಿಕೆನ ಏನು ಮಾಡ್ತಾರೆ, ಅವರು ಉಕ್ಕಾಗಿ ತಯಾರಿಸ್ತಾರೆ, ಅಯಸ್ಕಾಂತ ಮಾಡ್ತಾರಲ್ಲ ಸ್ಟೀಲ್. ಬೈ ವೇ ಆಫ್ ಫರ್ದರ್ ಪ್ರೊಸೆಸಿಂಗ್ ಈ ಸೆಕೆಂಡರಿ ಇಂಡಸ್ಟ್ರಿ. ಮೊದಲನೇ ಹಂತದಲ್ಲಿ ಅರ್ಧ ಕಾರ್ಯ ನಡೆದಿರುತ್ತೆ, ಅದೇ ಪ್ರಾಡಕ್ಟ್ನ ತೆಗೆದುಕೊಂಡು ಅವ್ರು ಏನು ಮಾಡ್ತಾರೆ, ಸೆಕೆಂಡರಿ ಇಂಡಸ್ಟ್ರಿ ಅವರು ಫೈನಲ್ ಟಚ್ ಕೊಡ್ಕೊತ ಹೋಗ್ತಾರೆ. ಫೈನಲ್ ಸೆಮಿ ಫಿನಿಶ್ಡ್ ಗೂಡ್ಸ್ನ ಅವ್ರು ಕನ್ವರ್ಟ್ ಮಾಡ್ತಾರೆ, ಏನಂತ ಫಿನಿಶ್ಡ್ ಗೂಡ್ಸ್ ಮಾಡ್ತಾರೆ. ಇದಕ್ಕೆ ಎಕ್ಸಾಂಪಲ್ ಅಂದರೆ ಮೈನಿಂಗ್ ಮೊದಲನೇ ಹಂತದಲ್ಲಿ ಗಣಿಗಾರಿಕೆ ಮಾಡ್ತಾರೆ. ಆ ಗಣಿಗಾರಿಕೆಯಲ್ಲಿ ಬಂದಿರೋದನ್ನ ಅವ್ರು ಕನ್ವರ್ಟೆಡ್ ಇಂಟು ಸ್ಟೀಲ್ ಮೀನ್ಸ್ ಉಕ್ಕು, ಅಯಸ್ಕಾಂತನ ಕನ್ವರ್ಟ್ ಮಾಡ್ಕೊತ ಹೋಗ್ತಾರೆ. ಸೊ ಸೆಕೆಂಡರಿ ಮೇನ್ಲಿ ಕಾನ್ಸಂಟ್ರೇಷನ್ ಆದಿ ಆಫ್ಟರ್ ದಿ ಪ್ರೈಮರಿ ಸ್ಟೇಜ್ ದೇ ಕನ್ವರ್ಟೆಡ್ ಇನ್ ದಿ ಸೆಕೆಂಡರಿ ಇಂಡಸ್ಟ್ರೀಸ್. In the secondary industries further divided into two types. ಸೆಕೆಂಡರಿ ಇಂಡಸ್ಟ್ರಿಯಲ್ಲಿ ಎರಡು ವಿಧಗಳು ಬರುತ್ತೆ. ಅವು ಯಾವುವು ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಸ್. In secondary industries again they classified into two types. ಯಾವುದು ಅಂದರೆ ಮ್ಯಾನುಫ್ಯಾಕ್ಚರಿಂಗ್ and another one is construction industries. ಸೆಕೆಂಡರಿ ಇಂಡಸ್ಟ್ರಿಯಲ್ಲಿ ಮತ್ತೆ ಎರಡು ವಿಧಗಳು ಬರುತ್ತೆ. ಅವು ಯಾವುವು ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಮತ್ತು ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಸ್. ಸೊ ನಾವು ವಿ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಂದರೆ ಏನು, ಕನ್ನಡದಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೆ ಏನಂತ ಅಂದರೆ ಉತ್ಪಾದನಾ ಕೈಗಾರಿಕೆಗಳು. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ರೆಫರ್ಸ್ ಟು ದ ಆಕ್ಟಿವಿಟೀಸ್ concerned with the conversion of raw materials or semi-finished goods into finished goods. Again it repeating, in manufacturing also they converting the raw materials or semi-finished goods into the finished goods. Already I told in the meaning industry only, the industry mainly concentration on the conversion of the raw materials or semi-finished goods into the finished goods. Here also manufacturing concern also the concentration. For example, already told that cotton is the raw material.
ಸೊ ಆ ರಾ ಮೆಟೀರಿಯಲ್ಸ್ನ ಇಂಡಸ್ಟ್ರಿ ಹೌಸ್ ಏನು ಮಾಡ್ತಾರೆ, ಕನ್ವರ್ಟೆಡ್ ಇಂಟು ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ, ಕಾಟನ್ ಶರ್ಟ್ಸ್, ಕಾಟನ್ ಪ್ಯಾಂಟ್ಸ್, ಇಟ್ ಈಸ್ ದಿ ಕನ್ವರ್ಷನ್ ಆಫ್ ದಿ ಸ್ಟಿಲ್ ಪ್ರೊಸೆಸಿಂಗ್ ವಿಲ್ ಬಿ ದೇರ್. ಸೊ ಅನದರ್ ಎಕ್ಸಾಂಪಲ್ ಈಸ್ ಪ್ರೊಡಕ್ಷನ್ ಆಫ್ ಶುಗರ್ ಇಂಟು ಶುಗರ್ ಕೇನ್. ಸಕ್ಕರೆನ ಹೇಗೆ ತಯಾರಿಸ್ತೀವಿ, ಶುಗರ್ ಕೇನಿಂದ ತಯಾರಿಸ್ತೀವಿ. ಸೊ ಶುಗರ್ ಕೇನ್ ಈಸ್ ದಿ ರಾ ಮೆಟೀರಿಯಲ್, ದೇ ಕನ್ವರ್ಟಿಂಗ್ ಇಂಟು ದಿ ಫಿನಿಶ್ಡ್ ಗೂಡ್ಸ್. So by help of the manufacturing industry, they converting the sugar cane into the sugar. And another example is production of iron and steel from the iron. ಐರನ್ ನಾವು ಪ್ರೊಡಕ್ಷನ್ ಮಾಡ್ತೀವಿ, ಅದರಿಂದ ಉಪ್ಪನ್ನ ತಯಾರಿಸ್ಕೊಂತ ಹೋಗ್ತೀವಿ. ಸೊ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇನ್ ಸಿಂಪಲ್ ಸೆನ್ಸ್ ಕನ್ವರ್ಷನ್ ಆಫ್ ದಿ ರಾ ಮೆಟೀರಿಯಲ್ಸ್ ಆರ್ ಸೆಮಿ ಫಿನಿಶ್ಡ್ ಗೂಡ್ಸ್ ಇನ್ ಟು ದಿ ಫಿನಿಶ್ಡ್ ಗೂಡ್ಸ್. ಇಟ್ ಈಸ್ ಆಲ್ಸೋ ದಿ ಒನ್ ಆಫ್ ದಿ ಕ್ಲಾಸಿಫಿಕೇಶನ್ ಕಮ್ಸ್ ಅಂಡರ್ ದಿ ಸೆಕೆಂಡರಿ ಇಂಡಸ್ಟ್ರಿ. ಇಂಡಸ್ಟ್ರಿಯಲ್ಲಿ ಬರುವ ವಿಧಗಳಲ್ಲಿ ಸೆಕೆಂಡರಿ ಇಂಡಸ್ಟ್ರಿಯಲ್ಲಿ ಎರಡು ಕ್ಲಾಸಿಫಿಕೇಶನ್ ಬರುತ್ತೆ, ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಒಂದು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಂದರೆ ರಾ ಮೆಟೀರಿಯಲ್ ವಸ್ತುಗಳನ್ನು ಕನ್ವರ್ಟ್ ಮಾಡ್ತಾರೆ. ಅದನ್ನು ಯಾವ ರೀತಿಯಾಗಿ ಕನ್ವರ್ಟ್ ಮಾಡ್ತಾರೆ, ಒಂದು ಉಪಯುಕ್ತ ವಸ್ತುವಾಗಿ ಕನ್ವರ್ಟ್ ಮಾಡ್ತಾರೆ. ಒಂದು ವಸ್ತುವನ್ನು ಉಪಯುಕ್ತ ವಸ್ತುವಾಗಿ ಕನ್ವರ್ಟ್ ಮಾಡೋದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಮೇನ್ಲಿ ಕಾನ್ಸಂಟ್ರೇಷನ್ ಮಾಡ್ತಾರೆ. ಅಗೇನ್ ಇನ್ ದಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಕ್ಲಾಸಿಫಿಕೇಶನ್ ಬರ್ತಾ ಹೋಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲೂ 4 ವಿಧಗಳು ಬರ್ತಾ ಹೋಗುತ್ತೆ. ಸೊ ಭಾಳ ಕ್ಲಾಸಿಫಿಕೇಶನ್ ಬರ್ತಾ ಹೋಗುತ್ತೆ. ಇಂಡಸ್ಟ್ರೀಸಲ್ಲಿ 3 ವಿಧಗಳು, ಪ್ರೈಮರಿ, ಸೆಕೆಂಡರಿ, ಟೆರಿಟರಿ. ಆ ಪ್ರೈಮರಿಯಲ್ಲಿ 2 ವಿಧಗಳು ಯಾವುವು ಅಂದರೆ ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿ, ಜೆನೆಟಿಕ್ ಇಂಡಸ್ಟ್ರಿ. ಇನ್ ಸೆಕೆಂಡರಿ ಇಂಡಸ್ಟ್ರಿ ದೇರ್ ಆರ್ 2 types, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ. ಅಗೇನ್ ದೇ ಕ್ಲಾಸಿಫೈಡ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಇಂಟು 4 types. ವಾಟ್ ಆರ್ ಆಲ್ ದೋಸ್? ಇಲ್ಲಿ ಬರಿತೀನಿ, ಇಲ್ಲಿ ಕಾಣಿಸ್ತದೆ ನೋಡ್ರಿ, ಇಲ್ಲಿ ಕೆಳಗೆ ಜಾಗಿಲ್ಲ. In manufacturing industry, again they classified into 4 types. Manufacturing industry, manufacturing industries classified into 4 types. Classified into 4 types. So now we discuss what are those 4 industries comes under the manufacturing sector. The first one is analytical industries. Which one is first one is analytical. Analytical industries. Manufacturing industry may be subdivided into 4 types. The first one is analytical industry. So analytical industry ಅಂದ್ರೆ ಏನು? ವಿಶ್ಲೇಷಣೆ ಕೈಗಾರಿಕೆಗಳು ಕನ್ನಡದಲ್ಲಿ. ಸೊ ಹಂಗಂದ ತಕ್ಷಣ ಅದ್ರ ಮೀನಿಂಗ್ ನಮ್ಗೆ ಗೊತ್ತಾಗಲ್ಲ. ಸೊ ನಾವು ಕಲಿತಾ ಹೋಗೋಣ. ಏನಪ್ಪ ಅಂದರೆ ಅನಾಲಿಟಿಕಲ್ ಇಂಡಸ್ಟ್ರಿ ರೆಫರ್ಸ್ ಟು ದೋಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ. Analytical industry refers to those manufacturing industries which produces the many types of products by analyzing, separating some basic raw materials into the different products. ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ಒಂದು ಮೆಟೀರಿಯಲಿಂದ ಹಲವಾರು ಪ್ರಾಡಕ್ಟ್ನ ತಯಾರಿಸ್ಕೊತಾರೆ. ಒಂದು ರಾ ಮೆಟೀರಿಯಲ್ಸ್ ಇರುತ್ತೆ, ಆ ರಾ ಮೆಟೀರಿಯಲ್ಸ್ನ ಅವ್ರು ಏನು ಮಾಡ್ತಾರೆ, ಡಿಫ್ರೆಂಟ್ ಪ್ರಾಡಕ್ಟ್ಸ್ ಕನ್ವರ್ಟ್ ಮಾಡ್ತಾರೆ. ಅನಾಲಿಟಿಕಲ್ ಇಂಡಸ್ಟ್ರಿ ಮೇನ್ಲಿ ಕಾನ್ಸಂಟ್ರೇಷನ್ ಕನ್ವರ್ಷನ್ ಆಫ್ ಒನ್ ಪ್ರಾಡಕ್ಟ್ ಆರ್ ಒನ್ ರಾ ಮೆಟೀರಿಯಲ್ಸ್ ಇನ್ ಟು ದಿ ಡಿಫ್ರೆಂಟ್ ಪ್ರಾಡಕ್ಟ್. ಅನಾಲಿಟಿಕಲ್ ಇಂಡಸ್ಟ್ರಿ ಏನು? ಅನಾಲಿಟಿಕಲ್ ಇಂಡಸ್ಟ್ರಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಬರುವಂತಹ ಒಂದು ಬ್ರಾಂಚ್ ಆರು ಒಂದು ಟೈಪ್ಸ್ ಆಗಿರುತ್ತೆ. ಅವ್ರು ಏನು ಕಾನ್ಸಂಟ್ರೇಷನ್ ಮಾಡ್ತಾರೆ, ಒಂದು ಪ್ರಾಡಕ್ಟ್ ಇರುತ್ತೆ, ಆ ಪ್ರಾಡಕ್ಟಿಂದ ಹಲವಾರು ಪ್ರಾಡಕ್ಟ್ಗಳನ್ನ ಮಾಡ್ಕೊತ ಹೋಗ್ತಾರೆ. ಇದಕ್ಕೆ ಅನಾಲಿಟಿಕಲ್ ಇಂಡಸ್ಟ್ರಿಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಆಯಿಲ್ ಕ್ರೂಡ್ ಆಯಿಲ್, ಎಣ್ಣೆ ಕೇಳಿರ್ತಾರೆ. ಸೊ ಆ ಎಣ್ಣೆನ ಸೇಮ್ ಆಯಿಲ್ ಕ್ರೂಡ್ ಆಯಿಲ್ ಅನಲೈಸ್ಡ್ ಸಪ್ರೇಟೆಡ್ ಇಂಟು ಡಿಫ್ರೆಂಟ್ ಪ್ರಾಡಕ್ಟ್ಸ್ ಆಗ್ತಾ ಹೋಗುತ್ತೆ. ಆಯಿಲ್ ಅನ್ನೋದು ಒಂದು ಪ್ರಾಡಕ್ಟು, ಬಟ್ ಅದರಲ್ಲಿ ಡಿಫ್ರೆಂಟ್ ಪ್ರಾಡಕ್ಟ್ಸ್ನ ಮಾಡ್ಕೊತ ಹೋಗ್ಬೋದು. ಯಾವ ಥರ ಅಂದರೆ ಪೆಟ್ರೋಲ್ ಈಸ್ ಎ ಆಯಿಲ್, ಡೀಸೆಲ್ ಆಯಿಲ್, ಕೆರೋಸಿನ್, ಲೂಬ್ರಿಕೆಂಟ್ ಆಯಿಲ್. ಪೆಟ್ರೋಲ್ ಅಂದರೆ ಗೊತ್ತು, ಡೀಸೆಲ್ ಅಂದರೆ ಗೊತ್ತು, ಕೆರೋಸಿನ್ ಅಂದರೆ ಗೊತ್ತು, ಸೀಮೆ ಎಣ್ಣೆ. ಲೂಬ್ರಿಕೆಂಟ್ ಅಂದರೆ ಬೈಕ್ಗಳಿಗೆ ಇಂಜಿನ್ ಆಯಿಲ್ ಆಗ್ತೀವಲ್ಲ ಅದು ಸಹ. ಸೊ ಇಲ್ಲಿ ಅಬ್ಸರ್ವ್ ಮಾಡಿರಿ, ಆಯಿಲ್ ಅನ್ನೋದು ಒಂದು ಪ್ರಾಡಕ್ಟು, ಆ ಪ್ರಾಡಕ್ಟ್ನ ಅವರು ಡಿಫ್ರೆಂಟ್ ಪ್ರಾಡಕ್ಟ್ಸ್ ಕನ್ವರ್ಟ್ ಮಾಡ್ಕೊತ ಹೋಗಿದ್ದಾರೆ. ಅವು ಯಾವ ಪ್ರಾಡಕ್ಟು? ಪೆಟ್ರೋಲ್, ಡೀಸೆಲ್, ಕೆರೋಸಿನ್, ಲೂಬ್ರಿಕೆಂಟ್ ಆಗಿ. So analytical industry refers to those manufacturing industries which produces the many type of products, separating the same basic raw materials into the different products. ಒಂದು ಪ್ರಾಡಕ್ಟ್ ಇಟ್ಕೊಂಡು ಹಲವಾರು ಪ್ರಾಡಕ್ಟ್ಗಳನ್ನ ತಯಾರಿಸೋದು ಮೇನ್ಲಿ ಕಾನ್ಸಂಟ್ರೇಷನ್ ಮಾಡ್ತಾರೆ ಅನಾಲಿಟಿಕಲ್ ಇಂಡಸ್ಟ್ರಿ ಅವರು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಆಯಿಲ್ ಇರೋದು ಒಂದು ಪ್ರಾಡಕ್ಟ್, ದ ಕನ್ವರ್ಟಿಂಗ್ ಇಂಟು ಪೆಟ್ರೋಲ್, ಡೀಸೆಲ್, ಕೆರೋಸಿನ್, ಲೂಬ್ರಿಕೆಂಟ್ ಆಯಿಲ್, ಬೈಕ್ ಇಂಜಿನ್ ಆಯಿಲ್.
ಸೊ ಅನಾಲಿಟಿಕಲ್ ಇಂಡಸ್ಟ್ರೀಸ್ ಅಂದರೆ ಏನಂತ ಗೊತ್ತಾಯಿತು. ವಿತ್ ಹೆಲ್ಪ್ ಆಫ್ ದಿ ಒನ್ ಪ್ರಾಡಕ್ಟ್ ದ ಕನ್ವರ್ಟಿಂಗ್ ಇನ್ ಟು ದಿ ಮೆನಿ ಪ್ರಾಡಕ್ಟ್ಸ್. ದ ಸೆಕೆಂಡ್ classification in the manufacturing industry is synthetic industries. Synthetic industry. In manufacturing industries there are 4 types. The first one is analytical industry, second one is synthetic industries. It refers to the various materials are combined together in the manufacturing process to manufacture a new product. In this industry, 2 or materials are mixed together to create a new product. Synthetic industry ಅಂದರೆ ಹಲವಾರು ಮೆಟೀರಿಯಲ್ ಇಂದ ಒಂದು ಪ್ರಾಡಕ್ಟ್ ನ ತಯಾರಿಸುತ್ತೆ. ವಿತ್ ಹೆಲ್ಪ್ ಆಫ್ ದಿ ಸೋ ಮಚ್ ಆಫ್ ಪ್ರಾಡಕ್ಟ್ಸ್ ದೇ ಕ್ಯಾನ್ ಮ್ಯಾನುಫ್ಯಾಕ್ಚರ್ ದ ಸಿಂಗಲ್ ಪ್ರಾಡಕ್ಟ್. ಅನಾಲಿಟಿಕಲ್ ಇಂಡಸ್ಟ್ರಿ ಏನು ಹೇಳುತ್ತೆ, ಒಂದು ಪ್ರಾಡಕ್ಟ್ ಇಂದ ಹಲವಾರು ಪ್ರಾಡಕ್ಟ್ಗಳನ್ನ ಮಾಡೋದು ನಾವು ಅನಾಲಿಟಿಕಲ್ ಇಂಡಸ್ಟ್ರೀಸ್ ಅಂತೀವಿ. ಅದೇ ಈ ಸಿಂಥೆಟಿಕ್ ಇಂಡಸ್ಟ್ರೀಸಿಗೆ ಬಂದರೆ ಹಲವಾರು ಪ್ರಾಡಕ್ಟ್ಗಳಿಂದ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಸೋಪು, ಈಗ ಫಾರ್ ಎಕ್ಸಾಂಪಲ್ ಸಂತೂರ್ ಸೋಪು, ಆ ಸಂತೂರ್ ಸೋಪ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಅರಿಶಿನ, ಚಂದನ, ಗಂಧ ಇವನ್ನೆಲ್ಲ ಯೂಸ್ ಮಾಡ್ಕೊತಾರೆ. ಇವೆಲ್ಲ ಹಲವಾರು ಪ್ರಾಡಕ್ಟ್ಗಳು, ಬೇವು, ತುಳಸಿ ಇವೆಲ್ಲ ಯೂಸ್ ಮಾಡ್ಕೊಂಡು ಹಲವಾರು ಪ್ರಾಡಕ್ಟ್ಗಳು ಯೂಸ್ ಮಾಡ್ಕೊಂಡು ಸೋಪ್ನ ತಯಾರು ಮಾಡ್ತಾರೆ. ಸೊ ವಿ ಕ್ಯಾನ್ ಅಬ್ಸರ್ವ್ ದಟ್ 2 or more materials are mixed together to create a new product. ಒಂದು ಪ್ರಾಡಕ್ಟ್ನ ತಯಾರಿಸೋಕೆ ಹಲವಾರು ಮೆಟೀರಿಯಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾವು ತಯಾರಿಸ್ತೀವಲ್ಲ, ಅದನ್ನ ನಾವು ಸಿಂಥೆಟಿಕ್ ಇಂಡಸ್ಟ್ರೀಸ್ ಅಂತಾರೆ. ದೇರ್ ಕಾನ್ಸಂಟ್ರೇಷನ್ ವಿತ್ ದಿ ಸೋ ಮಚ್ ಆಫ್ ಪ್ರಾಡಕ್ಟ್ಸ್ ಕನ್ವರ್ಟಿಂಗ್ ಇನ್ ಟು ದಿ ಸಿಂಗಲ್ ಪ್ರಾಡಕ್ಟ್. ಫಾರ್ ಎಕ್ಸಾಂಪಲ್ ಬಿಸ್ಕತ್ ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಗುಡ್ಡೆ ಬಿಸ್ಕತ್ತಲ್ಲಿ ಗುಡ್ಡೆ ಹಾಕ್ತಾರೆ, ದ್ರಾಕ್ಷಿ, ಗೋಡಂಬಿ ಇವನ್ನೆಲ್ಲ ಹಾಕಿ ಬಿಸ್ಕತ್ನ ತಯಾರು ಮಾಡ್ತಾರೆ. ಇವೆಲ್ಲ ಏನಂತಾರೆ, ಈಗ ಫಾರ್ ಎಕ್ಸಾಂಪಲ್ ಗೋಡಂಬಿ ಇವೆಲ್ಲ ಒಂದು ಪ್ರಾಡಕ್ಟ್ಸ್. ದೇ ಕನ್ವರ್ಟಿಂಗ್ ಇನ್ ಟು ದಿ ಒನ್ ಪ್ರಾಡಕ್ಟ್ ದಟ್ ಈಸ್ ಬಿಸ್ಕತ್. ದೇ ಕನ್ವರ್ಟಿಂಗ್ ಇನ್ ದಿ ಸೋಪ್ ಮ್ಯಾನುಫ್ಯಾಕ್ಚರ್ ಮಾಡೋಕೆ ಹಲವಾರು ಪ್ರಾಡಕ್ಟ್ಗಳು, ಹಲವಾರು ಇಂಗ್ರೀಡಿಯೆಂಟ್ಸ್ನ ಹಾಕಬೇಕು. ಸೊ ಅದನ್ನೆಲ್ಲ ಹಾಕಿದ್ವಾಗ ಸೋಪ್ ಆಗುತ್ತೆ. ಸೊ ಹಲವಾರು ಮೆಟೀರಿಯಲ್ನ ಒಂದು ಪ್ರಾಡಕ್ಟ್ ಮಾಡೋದು ನಾವೇಂತೀವಿ ಸಿಂಥೆಟಿಕ್ ಇಂಡಸ್ಟ್ರೀಸ್. ಇನ್ ಸಿಂಪಲ್ ಸೆನ್ಸ್, ಇನ್ ದಿಸ್ ಇಂಡಸ್ಟ್ರಿ 2 or more materials are mixed together. 2 or more products ಮಿಶ್ರಣ, 2 or more productsನ ಮಿಶ್ರಣ ಮಾಡಿ ಒಂದು ಪ್ರಾಡಕ್ಟ್ನ ತಯಾರಿಸೋದನ್ನ ದ ಕಾನ್ಸಂಟ್ರೇಷನ್ ಆನ್ ದಿ ಸಿಂಥೆಟಿಕ್ ಇಂಡಸ್ಟ್ರೀಸ್. And the third one is processing industries. In manufacturing 4 types ಹೇಳಿದೆ. ಥರ್ಡ್ ಒನ್ ಯಾವುದು? ಪ್ರೊಸೆಸಿಂಗ್ ಇಂಡಸ್ಟ್ರೀಸ್. ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಅಂದರೆ ಏನು? Processing industry refers to the manufacturing industries where the raw materials are produced through different processes, different stages into finished products. ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಏನಿಲ್ಲ, ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ವಿವಿಧ ಹಂತಗಳನ್ನು ದಾಟಿಕೊಂಡು ಆ ಪ್ರಾಡಕ್ಟ್ ಬರುತ್ತೆ. ಡಿಫ್ರೆಂಟ್ ಸ್ಟೇಜಸ್ ಆಗುತ್ತೆ. ದ ಕಾನ್ಸಂಟ್ರೇಷನ್ ಆಫ್ ಒನ್ ಪ್ರಾಡಕ್ಟ್ ಅಪ್ ಟು ಫಿನಿಶಿಂಗ್ ಸ್ಟೇಜಸ್. ದೇ ಆರ್ ಸೆವೆರಲ್ ಸ್ಟೇಜಸ್ ಲೈಕ್ ಮ್ಯಾನುಫ್ಯಾಕ್ಚರಿಂಗ್, ಕಲರಿಂಗ್ ಎಕ್ಸೆಟ್ರಾ. ಫಾರ್ ಎಕ್ಸಾಂಪಲ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ತಗೊಳ್ಳಿ. ಒಂದು ಪ್ರಾಡಕ್ಟ್ ಕಾಟನ್ ಶರ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡೋದು. ದ ಕಾನ್ಸಂಟ್ರೇಷನ್ ಆನ್ ದಿ ಸೆವೆರಲ್ ಸ್ಟೇಜ್. ಲೈಕ್ ಒಂದು ಶರ್ಟ್ ಮಾಡ್ಬೇಕಂದ್ರೆ ಬಟನ್ಸ್ ಇರಬೇಕು, ಕಲರಿಂಗ್ ಹಾಕಬೇಕು, ಹೊಲಿಬೇಕು, ಮತ್ತು ತೋಳುಗಳನ್ನೆಲ್ಲ ಈ ಥರ ಡಿಫ್ರೆಂಟ್ ಸ್ಟೇಜಸ್ನ ಫಾಲೋ ಮಾಡ್ಕೊತ, ಡಿಸೈನಿಂಗ್ ಮಾಡ್ಕೊತ, ಕಲರ್ ಮಾಡ್ಕೊಂಡು ಡಿಫ್ರೆಂಟ್ ಸ್ಟೇಜಸ್, ಡಿಫ್ರೆಂಟ್ ಪ್ರೊಸೆಸಿಂಗ್ ಮಾಡ್ಕೊತ ಒಂದು ಪ್ರಾಡಕ್ಟ್ನ ತಯಾರಿಸ್ತಾರೆ. ದಿ ಮೇಜರ್ಲಿ ಕಾನ್ಸಂಟ್ರೇಷನ್ ಒನ್ ಪ್ರಾಡಕ್ಟ್, ಬಟ್ ದ ಸೆವೆರಲ್ ಸ್ಟೇಜಸ್ ವಿಲ್ ಕೇಮ್ ಟು ಮ್ಯಾನುಫ್ಯಾಕ್ಚರಿಂಗ್ ದಿ ಸೇಮ್ ಪ್ರಾಡಕ್ಟ್. Concentration of one product up to the finishing stages. In simple sense, it refers to industries raw materials processed through different processes, different stages na raw materials pass madakanta barutte. For example, this is the textile industry, paper industries. ಒಂದು ಬುಕ್ಸ್ ತಯಾರಿಸಬೇಕಂದ್ರೆ ಬುಕ್ಸ್ ಸಹ ಸೆವೆರಲ್ ಹಂತಗಳನ್ನು ದಾಟ್ಕೊಂಡು ಬಂದು ಒಂದು ಬುಕ್ಸ್ ಆಗುತ್ತೆ. ಸೊ ದೀಸ್ ಆರ್ ದಿ ಸಮ್ ಆಫ್ ದಿ ಎಕ್ಸಾಂಪಲ್ ಫಾರ್ ದಿ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್, ಟೆಕ್ಸ್ಟೈಲ್ಸ್ ಅಂಡ್ ಪೇಪರ್ ಇಂಡಸ್ಟ್ರೀಸ್. ಅಂಡ್ ದ ಲಾಸ್ಟ್ ಒನ್ is assembly line industries. The last one in manufacturing is assembly line industries. Assembly line industries. So assembly line industries refers to those manufacturing, again assembly line industry refers to those manufacturing industries which where different components parts already manufactured assembled into the final product. ಅಸೆಂಬ್ಲಿ ಲೈನ್ ಇಂಡಸ್ಟ್ರೀಸ್ ಅಂದ್ರೇನಿಲ್ಲ, ಹಲವಾರು ಪ್ರಾಡಕ್ಟ್ಗಳನ್ನ ನಾವು ಮಾಡಿರ್ತೀವಿ. ಆ ಹಲವಾರು ಪ್ರಾಡಕ್ಟ್ಗಳನ್ನ ಸೇರಿಸಿ ಒಂದು ಪ್ರಾಡಕ್ಟ್ನ ಮಾಡೋದು ನಾವು ಏನಂತೀವಿ? ಅಸೆಂಬ್ಲಿ ಲೈನ್ ಇಂಡಸ್ಟ್ರೀಸ್ ಅಂತೀವಿ. ಏನಂತ ವಿವಿಧ ಬಿಡಿ ಭಾಗಗಳನ್ನು ಜೋಡಿಸಿ ಹೊಸ ಪ್ರಾಡಕ್ಟ್ನಾಗ ಮಾಡೋದು. ಇದಕ್ಕೆ ಒಂದು ಎಕ್ಸಾಂಪಲ್ ಅಂದರೆ
ಈಗ ಫಾರ್ ಎಕ್ಸಾಂಪಲ್ ಕಾರ್ ತಗೊಳ್ಳಿ, ಕಾರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾರೆ. ಸೊ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡೋರು ವೀಲ್ನ ಮ್ಯಾನುಫ್ಯಾಕ್ಚರ್ ಮಾಡಲ್ಲ, ಸೊ ವೀಲ್ನ ಬೇರೆ ಕಂಪ್ನಿಯವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅದು ಒಂದು ಪ್ರಾಡಕ್ಟ್ ಆಯಿತಾ. ಫಾರ್ ಎಕ್ಸಾಂಪಲ್ ಮಿರರು ಸಹ ಬೇರೆ ಕಂಪ್ನಿಯವ್ರು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ, ಅದು ಒಂದು ಪ್ರಾಡಕ್ಟ್ ಆಯಿತಾ. ಫಾರ್ ಎಕ್ಸಾಂಪಲ್ ನಟ್ಟು ಬೋಲ್ಟ್ಸ್ ಬರ್ತಾ ಹೋಗುತ್ತೆ ಕಾರಲ್ಲಿ, ಸ್ಪೇರ್ಸ್ ಪಾರ್ಟ್ಸ್, ಆ ಸ್ಪೇರ್ಸ್ ಪಾರ್ಟ್ಸ್ನ ಬೇರೆ ಕಂಪ್ನಿಯವ್ರು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಸೊ ವಿತ್ ಹೆಲ್ಪ್ ಆಫ್ ದಿ ವೀಲ್, ವಿತ್ ಹೆಲ್ಪ್ ಆಫ್ ದಿ ಸ್ಟೇರಿಂಗ್ಸ್, ವಿತ್ ಹೆಲ್ಪ್ ಆಫ್ ದಿ ಸ್ಪೇರ್ ಪಾರ್ಟ್ಸ್, ಅವರೆಲ್ಲ ವಿವಿಧ ಬಿಡಿ ಭಾಗಗಳನ್ನು ತೆಗೆದುಕೊಂಡು ಕಾರ್ ಮಾಡ್ತಾರೆ. ಸೊ ಅಸೆಂಬ್ಲಿ ಲೈನ್ ಇಂಡಸ್ಟ್ರೀಸ್ ಅಂದರೆ ಏನು, ವಿವಿಧ ಬಿಡಿ ಭಾಗಗಳನ್ನು ಜೋಡಿಸಿ ಹೊಸ ಪ್ರಾಡಕ್ಟ್ನ ತಯಾರಿಸೋದು. ವೇರ್ ದ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಪಾರ್ಟ್ಸ್ ಆಲ್ರೆಡಿ ಮ್ಯಾನುಫ್ಯಾಕ್ಚರ್, ಅವೆಲ್ಲ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ, ಆ ಮ್ಯಾನುಫ್ಯಾಕ್ಚರ್ ಆಗಿರೋ ಪ್ರಾಡಕ್ಟ್ನ ತೆಗೆದುಕೊಂಡು ಒಂದು ಪ್ರಾಡಕ್ಟ್ನ ತಯಾರಿಸೋದು. ದ ಕಾನ್ಸಂಟ್ರೇಷನ್ ಆನ್ ದಿ ವೇರಿಯಸ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಆಲ್ರೆಡಿ ಮ್ಯಾನುಫ್ಯಾಕ್ಚರ್ಡ್, ವಿತ್ ಹೆಲ್ಪ್ ಆಫ್ ದಿ ದೋಸ್ ಪ್ರಾಡಕ್ಟ್ ದೇ start the new product. But best example is also the car, and another is computer. For example, keyboard, monitor, TV, monitor, CPU, speaker, these are all the different products. ಅವನ್ನೆಲ್ಲ ತೆಗೆದುಕೊಂಡು ಒಂದು ಪ್ರಾಡಕ್ಟ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಆ್ಯಂಡ್ ಅನದರ್ ಇಸ್ ಟಿವಿ, ರಿಮೋಟ್, ಸ್ಪೀಕರ್, ಟ್ಯೂಬ್, ಇವೆಲ್ಲ ಡಿಫ್ರೆಂಟ್ ಕಂಪ್ನೀಸಿಂದ ಇರ್ತವೆ. ಸೊ ಅದನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿ ಒಂದು ಪ್ರಾಡಕ್ಟ್ ಮಾಡ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಇಸ್ ಕಾರ್ನೇ ತಗೋಬೋದಾಗಿದೆ. ವೀಲು ಬೇರೆ ಕಂಪ್ನಿ, ಕೆಲವೊಂದು ಬೇರೆ ಕಂಪ್ನಿ CAT ಟೈರ್, MRF ಟೈರ್. ಈಗ ಫಾರ್ ಎಕ್ಸಾಂಪಲ್ ಕಾರು ಇಂಡಿಕಾ ಕಾರ್ ಟಾಟಾ ಕಾರ್ ಆಗಿರುತ್ತೆ, ಬಟ್ ವೀಲ್ ನೋಡ್ರಿ MRF ಟೈರ್ ಇರುತ್ತೆ. ಸೊ MRF ಅನ್ನೋದು ಒಂದು ಕಂಪ್ನಿಯವ್ರು ಮ್ಯಾನುಫ್ಯಾಕ್ಚರ್ ಮಾಡಿರೋ ಪ್ರಾಡಕ್ಟು. ಸೊ ದೇ ಕನ್ವರ್ಟಿಂಗ್ ಟೈ ಅಪ್ ಆಗಿ ಆ ಕಾರ್ ಅವ್ರು ತಗೊತಾರೆ. ಸೊ ಡಿಫ್ರೆಂಟ್ ವಿವಿಧ ಬಿಡಿ ಭಾಗಗಳನ್ನು ಜೋಡಿಸಿ ಒಂದು ಹೊಸ ಪ್ರಾಡಕ್ಟ್ ಮಾಡ್ತಾರೆ. ಸೊ ನಾವು ವಿ ಅಂಡರ್ಸ್ಟ್ಯಾಂಡ್ ದಟ್ in manufacturing industry classified into 4 types. One is analytical industry, and another is synthetic processing, assembly line. These 4 are the sub classification comes under the manufacturing industry. In place illa anta alli bardeni. So manufacturing industry alli sub classification. In the secondary industry ಎರಡು ವಿಧ ಅಂತ ಹೇಳಿದೆ. ಒಂದನೇದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, another one is ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ. ಸೊ ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಸ್ ಅಂದರೆ ಏನು ಅಂತ ನಾವು ಈಗ ಕರಿತಾ ಹೋಗೋಣ. ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಅಂದರೆ ನಿರ್ಮಾಣ ಕೈಗಾರಿಕೆಗಳು. ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಇಸ್ ಒನ್ ಆಫ್ ದಿ ಪಾರ್ಟ್ ಆಫ್ ದಿ ಸೆಕೆಂಡರಿ ಇಂಡಸ್ಟ್ರಿ. ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಅಂದರೆ ಒಂದು classification comes under the secondary industries. These industries are involved in the constructions of buildings, dams, bridge, roads as well as tunnels, canals. ಈ ಇಂಡಸ್ಟ್ರಿಗಳು ಯಾವುದ್ರ ಮೇಲೆ ಕಾನ್ಸಂಟ್ರೇಷನ್ ಕೊಡ್ತಾರೆ? ಕನ್ಸ್ಟ್ರಕ್ಷನ್ ಆಫ್ ದಿ ಬಿಲ್ಡಿಂಗ್. ಫಾರ್ ಎಕ್ಸಾಂಪಲ್ ಇಂಜಿನಿಯರ್ಸ್ನ ಫಾರ್ ಎಕ್ಸಾಂಪಲ್ ತಗೊಂಡು ಅವ್ರು ಒಂದು ಬಿಲ್ಡಿಂಗ್ಸ್ ಕಟ್ತಿದ್ದಾರೆ, ಅದು ಸಹ ಒಂದು ಕಮ್ಸ್ ಅಂಡರ್ ದಿ ಕನ್ಸ್ಟ್ರಕ್ಷನ್ಸ್ ಇಂಡಸ್ಟ್ರಿ. ಆ್ಯಂಡ್ ದಿ ಡ್ಯಾಮ್, ಬಿಲ್ಡಿಂಗ್ಸ್ ಮತ್ತು ಡ್ಯಾಮ್ಸ್, ಈಗ ನದಿಗಳಿಗೆ ಸೇತುವೆ ಕಟ್ಟೋದು, ಡ್ಯಾಮ್ ಕಟ್ಟೋದು, ದೀಸ್ ಆರ್ ಆಲ್ ದಿ ಒನ್ ಆಫ್ ದಿ ಎಕ್ಸಾಂಪಲ್ ಫಾರ್ ದಿ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ. ಆ್ಯಂಡ್ ನಾರ್ ಇಸ್ ಬ್ರಿಡ್ಜ್, ರೋಡ್ಸ್, ಈಗ ರೈಲ್ವೆ ಬ್ರಿಡ್ಜಸ್ ಕಟ್ಟೋದಾಗಿರ್ಬೋದು, ರೋಡ್ಗಳು ಮಾಡೋದಾಗಿರ್ಬೋದು, ಅಥವಾ ಟನಲ್ಸ್ ಅಂದರೆ ಸುರಂಗ ಮಾರ್ಗಗಳು, ಕ್ಯಾನಲ್ಸ್ ಅಂದರೆ ಕಾಲುವೆಗಳು. ದೀಸ್ ಆರ್ ವಾಟ್ ಆರ್ ದೋಸ್ ಕಮ್ಸ್ ಅಂಡರ್ ದಿ ಕನ್ಸ್ಟ್ರಕ್ಷನ್ ಫೀಲ್ಡ್, ವಿ ಕ್ಯಾನ್ ಕಾಲ್ ಆಸ್ ಆನ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಸ್. ಇಂಜಿನಿಯರಿಂಗ್ ಆ್ಯಂಡ್ ಆರ್ಟಿಕಲ್ಚರ್ಸ್ ಆರ್ ಸ್ಕಿಲ್ಸ್ ಆರ್ ಆನ್ ಇಂಪಾರ್ಟೆಂಟ್ ಪಾರ್ಟ್ ಇನ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಸ್. ಇಂಜಿನಿಯರ್ಸ್ ಏನಾಗಿರ್ತಾರೆ? ಇಂಪಾರ್ಟೆಂಟ್ ಪಾರ್ಟ್ಸ್ ಆಗಿರ್ತಾರೆ ಯಾವುದರಲ್ಲಿ? ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಸ್. ಕನ್ಸ್ಟ್ರಕ್ಷನ್ಸ್ ಆಫ್ ಬಿಲ್ಡಿಂಗ್, ಕನ್ಸ್ಟ್ರಕ್ಷನ್ಸ್ ಆಫ್ ದಿ ರೋಡ್, ಕನ್ಸ್ಟ್ರಕ್ಷನ್ ಆಫ್ ದಿ ಬ್ರಿಡ್ಜ್, ಕನ್ಸ್ಟ್ರಕ್ಷನ್ಸ್ ಆಫ್ ದಿ ಟನಲ್ಸ್, canals. What are all the activities comes under the construction? We can call it as in constructions industries. ಒಂದು ಬಿಲ್ಡಿಂಗ್ ಕಟ್ಬೇಕಂದ್ರೆ ಈಸಿ ಆಗೋಲ್ಲ. ಸೊ ಇಂಜಿನಿಯರ್ ಪ್ಲಾನ್ ಹಾಕಿ ಕೊಡ್ತಾರೆ, ಲ್ಯಾಂಡ್ ಸಿಗುತ್ತೆ, ಲ್ಯಾಂಡಿಂದ ಮನೆ ಕಟ್ಕೊಂತ ಹೋಗ್ತೀವಿ. ವಾಟ್ ಆರ್ ದ ಆಕ್ಟಿವಿಟೀಸ್ ಕಮ್ಸ್ ಅಂಡರ್? ವಿ ಕ್ಯಾನ್ comes under the construction industry. In simple sense, construction industries are refers to the constructions of building, dams as well as tunnels. These are all activities involved in the field of construction field. ಇವೆಲ್ಲ ಎಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಾರೆ? ಕನ್ಸ್ಟ್ರಕ್ಷನ್ ಫೀಲ್ಡ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಕೊತ ಹೋಗ್ತಾರೆ. ಸೊ ಇನ್ ಇಂಡಸ್ಟ್ರೀಸ್, ಪ್ರೈಮರಿ ಇಂಡಸ್ಟ್ರೀಸ್ ಮುಗೀತು, ಸೆಕೆಂಡರಿ ಇಂಡಸ್ಟ್ರೀಸ್ ಮುಗೀತು. ಈಗ ಲಾಸ್ಟ್ ಒನ್ ಇಸ್ ಟೆರಿಟರಿ ಇಂಡಸ್ಟ್ರೀಸ್. ಟೆರಿಟರಿ ಇಂಡಸ್ಟ್ರಿ ತೃತೀಯಕ ಕೈಗಾರಿಕೆಗಳು. ಸೊ ತೃತೀಯದು ಯಾವುದು? ಫಸ್ಟ್ನೇದು ಪ್ರಾಥಮಿಕ, ಎರಡನೇ ದ್ವಿತೀಯ, ಮೂರನೇ ತೃತೀಯ, ಕನ್ನಡದಲ್ಲಿ ಹೇಳೋದಾದರೆ. ಫಸ್ಟ್ ಒಂದು ಪ್ರೈಮರಿ, ಸೆಕೆಂಡರಿ, ಟೆರಿಟರಿ. ಸೊ ಟೆರಿಟರಿ ಇಂಡಸ್ಟ್ರೀಸ್ ಅಂದರೆ ಏನು? ಟೆರಿಟರಿ ಇಂಡಸ್ಟ್ರೀಸ್ ಅಂದರೆ ಏನಂದರೆ ದೀಸ್ ಆರ್ ಕನ್ಸರ್ನ್ ವಿತ್ ದ ಪ್ರೊವೈಡಿಂಗ್ ಸಪೋರ್ಟ್ ಸರ್ವಿಸ್ ಟು ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಇಂಡಸ್ಟ್ರೀಸ್. ಈ ಟೆರಿಟರಿ ಇಂಡಸ್ಟ್ರೀಸ್ ಏನು ಮಾಡ್ತಾರೆ? ಈ ಪ್ರೈಮರಿ ಇಂಡಸ್ಟ್ರಿ ಮತ್ತು ಸೆಕೆಂಡರಿ ಇಂಡಸ್ಟ್ರಿ ಸಪೋರ್ಟ್ ಮಾಡ್ತಾರೆ. ಯಾವ ಥರ ಸಪೋರ್ಟ್ ಮಾಡ್ತಾರೆ? ಸರ್ವಿಸ್ ಕೊಡ್ತಾರೆ. ಸೊ ದೀಸ್ ಇಂಡಸ್ಟ್ರಿ ಪ್ರೊವೈಡ್ ಸರ್ವಿಸ್ ಫೆಸಿಲಿಟೀಸ್ ಆಸ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಮೇ ಬಿ ಕನ್ಸಿಡರ್ ದಿ ಪಾರ್ಟ್ ಆಫ್ ಕಾಮರ್ಸ್. ಸರ್ವಿಸ್ ಕೊಡೋದನ್ನು ಸಹ ನಾವು ಒಂದು ಇಂಡಸ್ಟ್ರಿ ಅಂತೇಳಿ ನಾವು ಹೇಳ್ಬೋದಾಗಿದೆ ಕಾಮರ್ಸಲ್ಲಿ. ಯಾವ ಥರ ಸರ್ವೀಸು? ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಕೊಡ್ತಾರೆ, ಬ್ಯಾಂಕಿಂಗ್ ಸರ್ವಿಸು, ಇನ್ಶೂರೆನ್ಸ್ ಸರ್ವಿಸ್, ವೇರ್ ಹೌಸಿಂಗ್, ಕಮ್ಯುನಿಕೇಷನ್, ಪ್ಯಾಕೇಜಿಂಗ್ ಆ್ಯಂಡ್ ಅಡ್ವರ್ಟೈಸಿಂಗ್. ಟೆರಿಟರಿ ಇಂಡಸ್ಟ್ರೀಸ್ ಅಂದ್ರೇನು? ಪ್ರೈಮರಿ ಇಂಡಸ್ಟ್ರಿ ಮತ್ತು ಸೆಕೆಂಡರಿ ಇಂಡಸ್ಟ್ರಿಗೆ ದೇ ಫೆಸಿಲಿಟೇಟ್ ದ ಸರ್ವೀಸಸ್. ಟ್ರಾನ್ಸ್ಪೋರ್ಟೇಷನ್,
ಫಾರ್ ಎಕ್ಸಾಂಪಲ್ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತೀವಿ, ಆ ಪ್ರಾಡಕ್ಟ್ನ ಸೇಲ್ ಮಾಡಬೇಕಾಗಿರ್ತೀವಿ. ಸೊ ನಮ್ಗೆ ಏನು ಬೇಕಾಗಿರುತ್ತೆ? ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ, ಟ್ರಕ್ ಫೆಸಿಲಿಟಿ. ಈ ಇಂಡಸ್ಟ್ರಿ ಏನು ಮಾಡ್ತಾರೆ? ದ ಪ್ರೊವೈಡಿಂಗ್ ದಿ ಸರ್ವಿಸ್ ಆಫ್ ಟ್ರಾನ್ಸ್ಪೋರ್ಟೇಷನ್. ಅದಾದಮೇಲೆ ಇನ್ಶೂರೆನ್ಸ್, ನಾವು ಮ್ಯಾನುಫ್ಯಾಕ್ಚರ್ ಮಾಡಿರೋ ಪ್ರಾಡಕ್ಟಿಗೆ ಇನ್ಶೂರೆನ್ಸ್ ಮಾಡಿಸ್ಬೇಕಾದ್ರೆ, ಇನ್ಶೂರೆನ್ಸ್ ಏನಕ್ಕೆ ಮಾಡಿಸ್ತೀವಿ ಅಂತ ಹೇಳಿದರೆ, ಇನ್ ಕೇಸ್ ಇಫ್ ದ ಪ್ರಾಡಕ್ಟ್ ವಿಲ್ ಬಿ ಡೆಸ್ಟ್ರಾಯ್ಡ್ ಆರ್ ಲಾಸ್, if they should bear the risk, in return they get the some money. ಫಾರ್ ಎಕ್ಸಾಂಪಲ್ ಲಾಸ್ ಆಗಿರೋ 100 ರೂಪಾಯಿ ಲಾಸಿಗಿಂತ ಆಗಿರುತ್ತೆ, ಅವ್ರು ಇನ್ ರಿಟರ್ನ್ ಇನ್ಶೂರೆನ್ಸ್ ಮಾಡ್ತಾರೆ 50 ರೂಪಾಯಿ ಲಾಸ್ನ ಅದು ಬೇರ್ ಮಾಡ್ಬೋದು. ಸೊ ದೇ ಪ್ರೊವೈಡ್ ದಿ ಸರ್ವಿಸ್, ಇಟ್ ಈಸ್ ಆಲ್ಸೋ ದಿ ಪ್ರೊವೈಡಿಂಗ್ ದಿ ಸರ್ವಿಸ್. ಆ್ಯಂಡ್ ಅನ್ ಆಲ್ಸೋ ವೇರ್ ಹೌಸಿಂಗ್. ಈಗ ಫಾರ್ ಎಕ್ಸಾಂಪಲ್ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತೀವಿ, ಅಂಬ್ರೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿರ್ತೀವಿ, ಮಳೆಗಾಲದಲ್ಲಿ ಸೇಲ್ ಮಾಡ್ತೀವಿ, ಸಮ್ಮರ್ ಸೀಸನ್ ಸೇಲ್ ಮಾಡ್ತೀವಿ, ಅಂದರೆ ಬೇಸಿಗೆ ಇದು ಫಾರ್ ಎಕ್ಸಾಂಪಲ್ ಬೇಸಿಗೆಗಾಲ ಕಡಿಮೆ ಸೇಲ್ ಆಗಿರುತ್ತೆ, ಅದನ್ನ ವೇರ್ ಹೌಸಿಂಗಲ್ಲಿ ಇಡ್ತೀವಿ. They providing the warehousing service also for the primary industries and secondary industries, and communication, packaging, advertising. These are also the service. Advertising is the main service. ಈಗ ಫಾರ್ ಎಕ್ಸಾಂಪಲ್ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ ಅಂದರೆ ಅದು ಜನಗಳಿಗೆ ಗೊತ್ತಾಗಬೇಕಂದ್ರೆ ಅಡ್ವರ್ಟೈಸಿಂಗ್ ಕೊಡ್ಕೊಂತ ಹೋಗ್ಬೇಕು. ಸೊ ಟೆರಿಟರಿ ಇಂಡಸ್ಟ್ರೀಸ್ ಏನು ಮಾಡುತ್ತೆ? ದೇ ಫೆಸಿಲಿಟೇಟ್ ದ ಸರ್ವಿಸ್ ಲೈಕ್ ಅಡ್ವರ್ಟೈಸಿಂಗ್. In simple sense, these are concerned with the providing support service to the primary and secondary industries, as well as activities relating to trade. ಟ್ರೇಡ್ ಅಂದರೆ ವ್ಯಾಪಾರ ಮಾಡೋದಕ್ಕೆ ಏನೆಲ್ಲ ಆಕ್ಟಿವಿಟೀಸ್ ಬರ್ತಾ ಹೋಗುತ್ತೆ ಅದಕ್ಕೆಲ್ಲ ಅವರು ಸಪೋರ್ಟ್ ಮಾಡ್ಕೊತ ಹೋಗ್ತಾರೆ. ಸೊ ದೀಸ್ ಇಂಡಸ್ಟ್ರಿ ಪ್ರೊವೈಡ್ ಸರ್ವಿಸ್ ಫೆಸಿಲಿಟೀಸ್ ಲೈಕ್ ಟ್ರಾನ್ಸ್ಪೋರ್ಟೇಷನ್, ಬ್ಯಾಂಕಿಂಗ್, ಇನ್ಶೂರೆನ್ಸ್, ವೇರ್ ಹೌಸಿಂಗ್, ಪ್ಯಾಕೇಜಿಂಗ್ ಆ್ಯಂಡ್ ಅಡ್ವರ್ಟೈಸಿಂಗ್. ಸೊ ಇವ್ರು ಮೇಜರಾಗಿ ಕಾನ್ಸಂಟ್ರೇಷನ್ ಮಾಡೋದೇ ಸೇವೆ ಸೌಲಭ್ಯಗಳು ಒದಗಿಸ್ತೇವೆ, ವ್ಯಾಪಾರಕ್ಕೆ ಸಹಾಯ ಆಗೋದು. ನಾವು ಒಂದು ಬಿಸ್ನೆಸ್ ಮಾಡ್ತಿದ್ವಿ, ಅದಕ್ಕೆ ಏನೇನೆಲ್ಲ ಹೆಲ್ಪ್ ಮಾಡಬೇಕು, ಟ್ರಾನ್ಸ್ಪೋರ್ಟೇಷನ್ ಹೆಲ್ಪ್ ಮಾಡ್ತಾರೆ ಸರ್, ಇನ್ಶೂರೆನ್ಸ್ ಹೆಲ್ಪ್ ಮಾಡ್ತಾರೆ. ಸೊ ಮೇಜರ್ಲಿ ಕಾನ್ಸಂಟ್ರೇಷನ್ ಆನ್ ದಿ ಸರ್ವಿಸಸ್ ಫಾರ್ ದಿ ಪ್ರೈಮರಿ ಇಂಡಸ್ಟ್ರೀಸ್ ಆ್ಯಂಡ್ ಸೆಕೆಂಡರಿ ಇಂಡಸ್ಟ್ರೀಸ್. In business there are two types, one is industry and another one is commerce. ಸೊ ನಾವು ಇಂಡಸ್ಟ್ರಿ ಅದನ್ನ ಕಲ್ತ್ಕೊಂತ ಹೋಗ್ತೀವಿ. ಇಂಡಸ್ಟ್ರಿ ಅಂದ್ರೇನು? ಕೈಗಾರಿಕೆಗಳು. ಆ ಕೈಗಾರಿಕೆಗಳಲ್ಲಿ ಮತ್ತೆ 3 ವಿಧ ಆಗುತ್ತೆ. ಅದು ಯಾವುವು ಅಂದರೆ ಪ್ರೈಮರಿ ಇಂಡಸ್ಟ್ರೀಸ್ ಆಗುತ್ತೆ, ಸೆಕೆಂಡರಿ ಇಂಡಸ್ಟ್ರೀಸ್ ಆಗುತ್ತೆ, ಟೆರಿಟರಿ ಇಂಡಸ್ಟ್ರೀಸ್ ಆಗುತ್ತೆ. In primary industry again they classified into 2 types, one is extractive industry and another one is genetic industry. In secondary industry again they classified into 2 types, one is manufacturing industries and another one is construction industries. In the manufacturing they again classified into analytical industry, synthetic industry, processing industry, assembly industries, and another one is construction industry. So we should understand the one part in business is industry. Industry ಅನ್ನೋ ಒಂದು ಪಾರ್ಟ್ ನಾವು ಕಲ್ತಿದ್ದೀವಿ. So when we comes to the commerce again they classified into 2 types. ಕಾಮರ್ಸ್ ಅಲ್ಲೂ ಸಹ 2 ವಿಧಗಳನ್ನಾಗಿ ವಿಂಗಡಿಸಿದ್ದಾರೆ. ಒಂದನೇದು ಏನಪ್ಪ ಅಂದರೆ ಟ್ರೇಡ್. First classification is trade and next one is auxiliaries to trade. Auxiliaries to trade. ಟ್ರೇಡ್ ಅಂದ್ರೆ ಏನು? ವ್ಯಾಪಾರ. ಸೊ ವ್ಯಾಪಾರದ ಪೂರಕಗಳು. In the commerce again they classified into the 2 major classification, that is trade and auxiliary to trade. Buying, here trade means buying and selling of goods is termed as trade. ಟ್ರೇಡ್ ಅಂದ್ರೆ ನಾವು ಬೈಯಿಂಗ್ ಮಾಡೋದು, ಸೆಲ್ಲಿಂಗ್ ಮಾಡೋದು ನಾವು ವ್ಯಾಪಾರ ಅಂತ ಕರಿತೀವಿ. ಬಟ್ ದೇರ್ ಆರ್ ಲಾಟ್ ಆಫ್ ಆಕ್ಟಿವಿಟೀಸ್ ದಟ್ ರಿಕ್ವೈರ್ ಟು ಫೆಸಿಲಿಟೇಟ್ ದ ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಗೂಡ್ಸ್. ಒಂದು ನಾವು ಗೂಡ್ಸ್ನ ಪರ್ಚೇಸ್ ಮಾಡ್ತೀವಿ, ಸೇಲ್ ಮಾಡ್ತೀವಿ ಅಂದರೆ ಹಲವಾರು ಚಟುವಟಿಕೆಗಳು ಬರ್ತಾ ಹೋಗುತ್ತೆ. ಸೊ ಈಸಿಯಾಗಿ ಅಷ್ಟು ಸುಲಭವಾಗಿ ನಾವು ಸೇಲ್ ಮಾಡೋಕ್ಕಲ್ಲ. ದೀಸ್ ಆರ್ ಕಾಲ್ಡ್ ಸರ್ವೀಸಸ್ ಆರ್ ಆಕ್ಸಿಲರಿ ಟು ಟ್ರೈಕ್, ಟ್ರಾನ್ಸ್ಪೋರ್ಟೇಷನ್, ಬ್ಯಾಂಕಿಂಗ್, ಇನ್ಶೂರೆನ್ಸ್, ಕಮ್ಯುನಿಕೇಷನ್, ಅಡ್ವರ್ಟೈಸ್ಮೆಂಟ್, ಪ್ಯಾಕೇಜಿಂಗ್ ಆ್ಯಂಡ್ ವೇರ್ ಹೌಸಿಂಗ್. ಸೊ ಕಾಮರ್ಸ್ ಅಂದರೆ commerce is not a single activity, it can not a single activity, there are many activities comes under the commerce. What are all those activities? Transportation, warehousing, insurance, banking and packaging and warehousing. These are all the activities comes under the commerce. So trading ಅಂದ್ರೆ ಏನು? ಸೊ ಈಸಿಯಾಗಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಮಾಡೋದಿಲ್ಲ, ಹಲವಾರು ಚಟುವಟಿಕೆಗಳನ್ನು ಕೂಡಿರೋದು ನಾವು ವಾಣಿಜ್ಯ ಎಂದು ಕರೀತೇವೆ ಅಂತ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ. So commerce provides a necessary link between producers and consumer. So
ಇಟ್ ಫ್ಲೋ ಆಫ್ ಗೂಡ್ಸ್ ಫ್ರಮ್ ದಿಸ್ ಆಲ್ ಆಕ್ಟಿವಿಟೀಸ್. ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಹಿಡಿದು ಕನ್ಸ್ಯೂಮರ್ಗೆ ಸೇಲ್ ಮಾಡೋ ತನಕ ಏನೇನೆಲ್ಲ ಆಕ್ಟಿವಿಟೀಸ್ ಬರ್ತಾ ಹೋಗುತ್ತೆ. ಸೊ ಕಾಮರ್ಸ್ ಅಂದರೆ ಏನು, ಫ್ರಮ್ ನಾವು ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಅಗೇನ್ ಸಕ್ಕರೆನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಸೊ ಸಕ್ಕರೆ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂದ್ರೆ ಶುಗರ್ ಕೇನ್ ಬೇಕು. ಆ ಶುಗರ್ ಕೇನ ರೈತರು ತೊಗೊಂಬಂದು ಇಂಡಸ್ಟ್ರಿಗೆ ಹಾಕ್ಬೇಕು. ಇಂಡಸ್ಟ್ರೀಸ್ಗೆ ಹಾಕ್ಬೇಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊತ ಬರ್ತಾರೆ. ಸೊ ಟ್ರಾನ್ಸ್ಪೋರ್ಟೇಷನ್ ಒಂದು ಆ್ಯಕ್ಟಿವಿಟಿ ಆಯಿತು. ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಂಬರ್ಬೇಕಾದ್ರೆ ಏನಾದರೂ ಆಕ್ಸಿಡೆಂಟ್ ಆಗ್ಬೋದು. ಸೊ ಇನ್ ರಿಟರ್ನ್ ಅವ್ರು ಏನು ಮಾಡಿಸಿರ್ತಾರೆ, ಇನ್ಶೂರೆನ್ಸ್ ಮಾಡಿಸಿರ್ತಾರೆ. ಸೊ ಇನ್ಶೂರೆನ್ಸ್ ಅಗೇನ್ ಇಟ್ ಈಸ್ ಆಲ್ಸೋ ದಿ ಒನ್ ಆಫ್ ದಿ ಆಕ್ಟಿವಿಟಿ. ಇನ್ಶೂರೆನ್ಸ್ ಮಾಡಿಸಿದ ಮೇಲೆ ಅಗೇನ್ ಡೈರೆಕ್ಟ್ ಅವ್ರು ಇಂಡಸ್ಟ್ರಿ ತರಲ್ಲ, ಅದನ್ನು ವೇರ್ ಹೌಸಲ್ಲಿ ಸ್ಟೋರ್ ಮಾಡ್ತಾರೆ. ಸೊ ಆ ಶುಗರ್ ಕೇನ್ ವೇರ್ ಹೌಸಲ್ಲಿ ಸ್ಟೋರ್ ಮಾಡ್ಬೇಕಂದ್ರೆ ಗೋಡನ್ಸ್ ಬೇಕು. ಸೊ ದಟ್ ಗೋಡಿಂಗ್ ಆಲ್ಸೋ ದಿ ಒನ್ ಆಫ್ ದಿ ಆಕ್ಟಿವಿಟೀಸ್ ಕಮ್ಸ್ ಅಂಡರ್ ದಿ ಕಾಮರ್ಸ್. ಅಗೇನ್ ವೇರ್ ಹೌಸಿಂಗ್ ಆಗಿದ್ಮೇಲೆ ಆ ಶುಗರ್ನ ತೊಗೊಂಡೋಗಿ ಇಂಡಸ್ಟ್ರೀಸಿಗೆ ಹಾಕ್ತಾರೆ. ಸೊ ಅಗೇನ್ ದ ಮ್ಯಾನುಫ್ಯಾಕ್ಚರ್ ಇಂಟು ಶುಗರ್, ದೇ ಫೈನಲಿ ಸೇಲ್ ಟು ದಿ ಕನ್ಸ್ಯೂಮರ್. ವಾಟ್ ಆರ್ ಆಲ್ ದೋಸ್ ಆಕ್ಟಿವಿಟೀಸ್ ಕಮ್ಸ್ ಅಂಡರ್ ದಿ ಪ್ರೊಡ್ಯೂಸರ್ ಟು ಕನ್ಸ್ಯೂಮರ್, ವಿ ಕ್ಯಾನ್ ಕಾಲ್ ಇಟ್ ಆಸ್ ಅನ್ commerce. Commerce is not a single activity, it consists of many activities, that is transportation, insurance, warehousing, advertising, packaging and many more. These are the activities comes under the commerce. In commerce they classified into two major classification. One is trade and another one is auxiliaries to trade. Here trade is essential part of commerce. It refers to sales or transfer of exchange of goods. It helps them making the goods produced available to ultimate consumer or user. ಟ್ರೇಡ್ ಅಂದರೆ ಏನಿಲ್ಲ, ಒಂದು ವ್ಯಾಪಾರ, ಬೈಯಿಂಗ್ ಮತ್ತು ಸೆಲ್ಲಿಂಗ್ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್, ಅದನ್ನು ಬೈ ಮಾಡೋದು ಮತ್ತು ಸೆಲ್ ಮಾಡೋದು ನಾವೇನಂತೀವಿ, ಟ್ರೇಡಿಂಗ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ. ಸೊ ಗೂಡ್ಸ್ ಆರ್ ಪ್ರೊಡ್ಯೂಸರ್ ಆನ್ ದ ಲಾರ್ಜ್ ಸ್ಕೇಲ್ ಆ್ಯಂಡ್ ಇಟ್ಸ್ ಡಿಫಿಕಲ್ಟ್ ಫಾರ್ ಪ್ರೊಡ್ಯೂಸರ್ ಟು ದೆಮ್ಸೆಲ್ಫ್ ಟು ಇಂಡಿವಿಜುವಲ್ ಬೈರ್ಸ್. ಗೂಡ್ಸ್ನ ಮ್ಯಾನುಫ್ಯಾಕ್ಚರ್ ಇಂಡಿವಿಜುವಲ್ ಸೇಲ್ ಮಾಡೋಕ್ಕಾಗೋದಿಲ್ಲ. ಸೊ ಅಗೇನ್ ಕ್ಲಾಸಿಫೈಡ್ ಇನ್ ದಿ ಟ್ರೇಡ್, ಇಂಟರ್ನಲ್ ಟ್ರೇಡ್ ಆ್ಯಂಡ್ ಎಕ್ಸ್ಟರ್ನಲ್ ಟ್ರೇಡ್. ಸೊ ಟ್ರೇಡಲ್ಲಿ ಮತ್ತೆ ಎರಡು ವಿಧಗಳು ಆಗ್ತಾ ಹೋಗುತ್ತೆ. ಅದು ಯಾವುವು ಅಂದರೆ ಟ್ರೇಡಲ್ಲಿ ಎರಡು ವಿಧ ಬರುತ್ತೆ. ಒಂದನೇದು ಇಂಟರ್ನಲ್ ಟ್ರೇಡ್. ಕಾಮರ್ಸಲ್ಲಿ ಎರಡು ವಿಧಗಳು, ಅವು ಯಾವಂದರೆ ಟ್ರೇಡ್ ಮತ್ತು ಆಕ್ಸಿಲರೀಸ್ ಟು ಟ್ರೇಡ್. ಟ್ರೇಡ್ ಅಂದರೆ ವ್ಯಾಪಾರ. ಸೊ ಇಂಟರ್ನಲ್ ಟ್ರೇಡು ಮತ್ತು ಎಕ್ಸ್ಟರ್ನಲ್ ಟ್ರೇಡ್. ಇಂಟರ್ನಲ್ ಟ್ರೇಡ್ನ ನಾವು ಹೋಮ್ ಟ್ರೇಡ್ ಅಂತಲೂ ಕರಿಬೋದು, ಡೊಮೆಸ್ಟಿಕ್ ಟ್ರೇಡ್ ಅಂತಲೂ ಕರಿಬೋದು. ಎಕ್ಸ್ಟರ್ನಲ್ ಟ್ರೇಡ್ನ ನಾವು ಫಾರಿನ್ ಟ್ರೇಡ್ ಅಂತಲೂ ಕರಿಬೋದು. ಅನದರ್ ನೇಮ್ ಫಾರ್ ಇಂಟರ್ನಲ್ ಟ್ರೇಡ್ ಈಸ್ ಹೋಮ್ ಟ್ರೇಡ್. ಹೋಮ್ ಟ್ರೇಡ್ you can also called as internal trade as home trade, and it is external trade also called as a foreign trade. Trade may be classified into two broad categories. One is internal trade and another one is external trade. Internal trade also called as home trade and external trade also called as foreign trade. Here internal trade ಅಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ಇಂಟರ್ನಲ್ ಟ್ರೇಡ್ ಅಂದ್ರೆ ಏನು? ಇಂಟರ್ನಲ್ ಟ್ರೇಡ್ ಆರ್ ಡೊಮೆಸ್ಟಿಕ್ ಟ್ರೇಡ್ ಆರ್ home trade is concerned with the buying and selling of goods and services within the geographical boundaries of a countries. ಫಾರ್ ಎಕ್ಸಾಂಪಲ್ ಇಂಟರ್ನಲ್ ಟ್ರೇಡ್ ಅಂದರೆ ನಾನು ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀನಿ. ಇಂಡಿಯಾದಲ್ಲಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅದ್ರ ಬೈಯಿಂಗು ಸೆಲ್ಲಿಂಗ್ ಏನಾಗಿರ್ಬೇಕು, ಇಂಡಿಯಾದ ಒಳಗಿರುವ ರಾಜ್ಯಗಳಲ್ಲೇ ನಾನು ಬೈಯಿಂಗು ಸೆಲ್ಲಿಂಗ್ ಮಾಡಿದರೆ ಅದನ್ನ ನಾವೇಂತೀವಿ ಇಂಟರ್ನಲ್ ಟ್ರೇಡ್ ಅಂತೀವಿ, ಇಲ್ಲ ಹೋಮ್ ಟ್ರೇಡ್ ಅಂತೀವಿ, ಡೊಮೆಸ್ಟಿಕ್ ಟ್ರೇಡ್ ಅಂತೀವಿ. ಸೊ ಇಂಟರ್ನಲ್ ಟ್ರೇಡ್ ಅಂದರೆ ಏನಿಲ್ಲ, ನಾವು ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ ಅಂದರೆ ನಾನು ಇಂಡಿಯಾದೊಳಗೆ ಅಷ್ಟೇ, ಇಂಡಿಯಾದೊಳಗೆ ಬರುವಂಥ ರಾಜ್ಯಗಳಿಗೆ ಅಷ್ಟೇ ಸೇಲ್ ಮಾಡ್ತಾ ಇದ್ದೀನಿ, ಬೈ ಮಾಡ್ತೀನಿ ಅಂದರೆ ಅದನ್ನ ನಾವು ಇಂಟರ್ನಲ್ ಟ್ರೇಡ್ ಅಂತೀವಿ. ಸೊ ಇಂಟರ್ನಲ್ ಟ್ರೇಡ್ ರೆಫರ್ಸ್ ಟು ದಿ ಗೂಡ್ಸ್ ಆ್ಯಂಡ್ buying and selling of goods and services within the geographical boundaries of a country. ಫಾರ್ ಎಕ್ಸಾಂಪಲ್ ನಾನು ಯಾವ ಕಂಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರ್ತೀನಿ ಆ ಪ್ರಾಡಕ್ಟ್ನ, ಅದೇ ಕಂಟ್ರಿಯಲ್ಲಿ ನಾನು ಬೈ ಮತ್ತು ಸೇಲ್ ನನ್ನ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಮಾಡಿದರೆ ಅದನ್ನ ಇಂಟರ್ನಲ್ ಟ್ರೇಡ್ ಅಂತೀವಿ. ಇಂಟರ್ನಲ್ ಟ್ರೇಡ್ನ ಡೊಮೆಸ್ಟಿಕ್ ಟ್ರೇಡ್ ಸಹ ಅಂತಾರೆ, ಹೋಮ್ ಟ್ರೇಡ್ ಅಂತಲೂ ಅಂತಾರೆ. ಸೊ ಇನ್ ಇಂಟರ್ನಲ್ ಟ್ರೇಡ್ ಅಗೇನ್ ದೇ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್. ಮತ್ತೆ ಇಂಟರ್ನಲ್ ಟ್ರೇಡಲ್ಲಿ ಎರಡು ವಿಧಗಳು ಬರ್ತವೆ. ಒಂದನೇದು ಹೋಲ್ಸೇಲ್ ಟ್ರೇಡ್. ಹೋಲ್ಸೇಲ್ ಟ್ರೇಡ್ and another one is retail. Wholesaler, retailer. In commerce two types, one is trade and another one is auxiliary to trade. In the trade again they classified into two types, one is internal trade and external trade. Internal trade also called as an
ಹೋಮ್ ಟ್ರೇಡ್ ಆರ್ ಡೊಮೆಸ್ಟಿಕ್ ಟ್ರೇಡ್. ನಾವು ಒಂದು ಪ್ರಾಡಕ್ಟ್ನ ನಾವು ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿರ್ತೀವಿ ಅಂದರೆ ಆ ಇಂಡಿಯಾದಲ್ಲೇ ನಾನು ಬೈಯಿಂಗು ಸೆಲ್ಲಿಂಗು ವಾಟ್ ಆರ್ ದ ಆಕ್ಟಿವಿಟೀಸ್ ಕಮ್ಸ್ ಫಾರ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ವಿತಿನ್ ದ ಜಿಯೋಗ್ರಫಿಕಲ್ ಏರಿಯಾದ ನಾವು ಇಂಟರ್ನಲ್ ಟ್ರೇಡ್ ಅಂತ ಹೇಳ್ತೀವಿ. ಮತ್ತು ಇಂಟರ್ನಲ್ ಟ್ರೇಡಲ್ಲಿ ಎರಡು ವಿಧ ಮಾಡಿದ್ದಾರೆ. ಅವು ಯಾವುವು? ಹೋಲ್ಸೇಲ್ ಟ್ರೇಡು ಮತ್ತು ರೀಟೇಲ್ ಟ್ರೇಡು. ಸೊ ಹೋಲ್ಸೇಲ್ ಟ್ರೇಡ್ ಅಂದರೆ ಏನಂದರೆ when goods are purchased and sold in a bulk, it is known as wholesale trade. When goods are purchased and sold in a compared to small quantities, final consumption, it is referred to retail trade. For example, ಹೋಲ್ಸೇಲ್ ಟ್ರೇಡ್ ಅಂದರೆ ಗೂಡ್ಸ್ನ ಪರ್ಚೇಸ್ ಮಾಡ್ತೀವಿ ಹೋಲ್ಸೇಲಾಗಿ ತುಂಬ. ಈಗ ಫಾರ್ ಎಕ್ಸಾಂಪಲ್ ಒಂದು 200-300 ಪ್ರಾಡಕ್ಟ್ಸ್ ಇರ್ತವೆ. 300 ಪ್ರಾಡಕ್ಟ್ಸ್ನ ಅಟ್ ಎ ಟೈಮ್ ನಾವು ಪರ್ಚೇಸ್ ಮಾಡ್ತೀವಿ, ಹೋಲ್ಸೇಲ್ ಟ್ರೇಡ್ ಆಗ್ತಾನೆ. ಪರ್ಚೇಸಿಂದ ಬಲ್ಕ್ ಜಾಸ್ತಿ ನಾವು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದಷ್ಟು ಹೋಲ್ಸೇಲ್, ಈಗ ಹೋಲ್ಸೇಲ್ ಟ್ರೇಡರ್ಸ್ ಇರ್ತಾರೆ. ಆದರೆ ರೀಟೇಲರ್ಸ್ ಅಂದರೆ ಈಗ 300 ಪ್ರಾಡಕ್ಟ್ಸ್ ಒಂದು 10-15 ಪ್ರಾಡಕ್ಟ್ನ ಅಷ್ಟೇ ತೊಗೊಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ರಿಟೇಲ್ ಶಾಪ್ ಅವರು ಏನು ಮಾಡ್ತಾರೆ, ಕೆಲವೊಂದು ಪ್ರಾಡಕ್ಟ್ನ ಕಡಿಮೆ ಐಟಮ್ಸ್ನ ತೊಗೊಳ್ತು ಮಾರ್ತಾ ಹೋಗ್ತಾರೆ. ಹೋಲ್ಸೇಲರ್ ಅಂದರೆ ಆ ಥರ ಅಲ್ಲ, ಬಲ್ಕಾಗಿ ಜಾಸ್ತಿ ಪ್ರಾಡಕ್ಟ್ನ ತೊಗೊಳ್ತಾರೆ. ಫಾರ್ ಎಕ್ಸಾಂಪಲ್ ಮಾರ್ಕೆಟಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ಕಿರಾಣಿ ಅಂಗಡಿಯವರು ಹೋಲ್ಸೇಲ್ ಮಾರ್ಕೆಟಿಗೆ ಹೋಗಿ ಪರ್ಚೇಸ್ ಮಾಡ್ಕೊಂಬರ್ತಾರೆ. ಅಕ್ಕಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ಬೇಳೆ ಅವರು ಸಮ್ ಕ್ವಾಂಟಿಟಿ ಲೈಕ್ KGsಲ್ಲಿ ತೊಗೊಂಬರ್ತಾರೆ. ರಿಟೇಲರ್ ಏನು ಮಾಡ್ತಾರೆ, 10 kg 15 kg ಈ ಥರ ರಿಟೇಲರ್ ತೊಗೊಂಬರ್ತಾರೆ. ಆದರೆ ಹೋಲ್ಸೇಲರ್ ಆ ಥರ ಕ್ವಿಂಟಲ್ ತನಕ 1000 kg ಟನ್ ತನಕ 10,000 ಈ ಥರ ಅವರು ಪರ್ಚೇಸ್ ಮಾಡ್ಕೊತ ಬರ್ತಾರೆ. ಹೋಲ್ಸೇಲರ್ ಏನು ಮಾಡ್ತಾರೆ, ದೇ ಪರ್ಚೇಸ್ ಇನ್ ಎ ಬಲ್ಕ್. ಬಟ್ ರಿಟೇಲರ್ ಏನು ಮಾಡ್ತಾರೆ, ದೇ ಪರ್ಚೇಸ್ ಇನ್ ಎ ಸ್ಮಾಲ್ ಕ್ವಾಂಟಿಟೀಸ್ ಲೈಕ್ KGs. ಫಾರ್ ಎಕ್ಸಾಂಪಲ್ ವೆನ್ ದ ಗೂಡ್ಸ್ ಆರ್ ಪರ್ಚೇಸ್ಡ್ ಆ್ಯಂಡ್ ಸೋಲ್ಡ್ ಇನ್ ಎ ಬಲ್ಕ್, ಇಟ್ ಈಸ್ ನೌನ್ ಆಸ್ ಹೋಲ್ಸೇಲ್ ಟ್ರೇಡ್. ಒಂದು ಗೂಡ್ಸ್ನ ಪರ್ಚೇಸ್ ಮಾಡಿ ಜಾಸ್ತಿ ಒಂದು ಫಾರ್ ಎಕ್ಸಾಂಪಲ್ ಮೋರ್ ದೆನ್ KGs, ಈಗ ಫಾರ್ ಎಕ್ಸಾಂಪಲ್ 1000 kgs 2000 ಈ ಥರ ಪರ್ಚೇಸ್ ಮಾಡಿದ್ರೆ ಹೋಲ್ಸೇಲರ್ ಅಂತೀವಿ. ಸೊ ರಿಟೇಲರ್ ಏನು ಮಾಡ್ತಾರೆ, ಸಮ್ ಕ್ವಾಂಟಿಟೀಸ್ ಆರ್ ವೆರಿ ಲೆಸ್ ಕಂಪೇರ್ಡ್ ಸ್ಮಾಲ್ ಕ್ವಾಂಟಿಟೀಸ್ ಫಾರ್ ಫೈನಲ್ ಕನ್ಸಂಪ್ಷನ್ಸ್. Wholesale traders are purchase the bulk product. When compared to retail traders, they purchase the small products. These are the two parts comes under the internal trade. In external trade, again they classified into 3 types. What are all those? ಎಕ್ಸ್ಟರ್ನಲ್ ಟ್ರೇಡಲ್ಲೂ 2 ವಿಧಗಳು ಬರ್ತಾ ಹೋಗುತ್ತೆ. ಒಂದನೇದು ಇಂಪೋರ್ಟು, ಎರಡನೇದು ಎಕ್ಸ್ಪೋರ್ಟ್. ಇಂಪೋರ್ಟ್ ಟ್ರೇಡ್, ಎಕ್ಸ್ಪೋರ್ಟ್ ಟ್ರೇಡ್, and third one is entry port trade. ನಾನು ಆಗಲೇ ಹೇಳಿದೆ ಎಕ್ಸ್ಟರ್ನಲ್ ಟ್ರೇಡಿಗೆ ಇನ್ನೊಂದು ಹೆಸರಿದೆ, ಅದು ಏನಪ್ಪ ಅಂತಂದರೆ ಫಾರಿನ್ ಟ್ರೇಡ್. ಎಕ್ಸ್ಟರ್ನಲ್ ಆರ್ ಫಾರಿನ್ ಟ್ರೇಡ್ ಕನ್ಸಿಸ್ಟ್ಸ್ ಆಫ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬಿಟ್ವೀನ್ ಪರ್ಸನ್ ಆರ್ ಆರ್ಗನೈಸೇಷನ್ ಆಪರೇಟಿಂಗ್ ಇನ್ 2 or more countries ಫಾರ್ ದ ಟ್ರೇಡ್. ಈಗ ಫಾರ್ ಎಕ್ಸಾಂಪಲು ಇಂಟರ್ನಲ್ ಟ್ರೇಡ್ ಅಂದ್ರೇನು, ನಾನು ಎಕ್ಸಾಂಪಲ್ ನಾನು ಇಂಡಿಯಾದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನಾನು ಬಿಸ್ನೆಸ್ ಇಂಡಿಯಾದಲ್ಲೇ ನಡೆಸಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆ್ಯಕ್ಟಿವಿಟೀಸ್ ಆಫ್ ಬಿಸ್ನೆಸ್ ಇಂಡಿಯಾದಲ್ಲೇ ನಾನು ಎಲ್ಲ ಬೈಯಿಂಗು ಸೆಲ್ಲಿಂಗು ಆ್ಯಕ್ಟಿವಿಟೀಸ್ ಮಾಡ್ಕೊತಂದ್ರೆ ಅದನ್ನ ಇಂಟರ್ನಲ್ ಟ್ರೇಡ್ ಅಂತೀವಿ. ಬಟ್ ಎಕ್ಸ್ಟರ್ನಲ್ ಟ್ರೇಡ್ ಅಂದರೆ ನಾನು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರೋ ಪ್ರಾಡಕ್ಟ್ನ ಶ್ರೀಲಂಕಾದಲ್ಲಿ ಸೆಲ್ ಮಾಡಿದೆ, ಬಾಂಗ್ಲಾದೇಶದಲ್ಲಿ ಸೆಲ್ ಮಾಡಿದೆ. ಸೊ ಬಿಟ್ವೀನ್ ದಿ 2 countries, ಬಿಟ್ವೀನ್ ದಿ 2 persons ಆರ್ ಬಿಟ್ವೀನ್ ದಿ ಆರ್ಗನೈಸೇಷನ್ ಅದರ್ ಕಂಟ್ರೀಸ್, ಒಂದು ದೇಶ ಇನ್ನೊಂದು ದೇಶಕ್ಕೆ ನಡುವೆ ನಾನು ಬೈಯಿಂಗು ಸೆಲ್ಲಿಂಗು ಆ್ಯಕ್ಟಿವಿಟೀಸ್ ಮಾಡ್ಕೊತ ಹೋದರೆ ಅದನ್ನು ನಾವು ಏನಂತೀವಿ, ಎಕ್ಸ್ಟರ್ನಲ್ ಟ್ರೇಡ್ ಅಂತೀವಿ. ಇನ್ ಸಿಂಪಲ್ ಸೆನ್ಸ್ ಎಕ್ಸ್ಟರ್ನಲ್ ಟ್ರೇಡ್ ಮೀನ್ಸ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆ್ಯಕ್ಟಿವಿಟೀಸ್ ಅಕ್ರಾಸ್ ದಿ ಕಂಟ್ರೀಸ್, ಅಕ್ರಾಸ್ ದಿ ಬಾರ್ಡರ್ಸ್ between the 2 countries. We can call it as an external trade. So external trade ಅಂದರೆ ಏನು, between 2 countries